ಪ್ರೀತಿಸುವ ಪ್ರೀತಿಯ ಪರಲೋಕ ತಂದೆ, ಇನ್ನೊಂದು ಸಾರಿ ಈ ಸಬ್ಬತ್ ದಿನದಲ್ಲಿ ನಮ್ಮನ್ನು ಸೇರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ದೇವ. ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸ್ಲಿಕ್ಕೆ ಇರಬೇಕಾದ್ರೆ ನಿನ್ನ ಸಜೀವವುಳ್ಳ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡು, ಕಾರ್ಯ ಮಾಡು. ಕೇಳುವ ಹೃದಯವನ್ನು, ಗ್ರಹಿಸುವ ಮನಸ್ಸನ್ನು ನಾವು ಬಿಡುಗಡೆ ಮಾಡ್ತೇವೆ ಕರ್ತನೆ. ಪವಿತ್ರಾತ್ಮನೇ, ನೀ ನಮ್ಮ ಮಧ್ಯದಲ್ಲಿ ಚಲಿಸು. ನಿನ್ನ ವಾಕ್ಯದ ಗೂಢಾರ್ಥಗಳನ್ನು ನಮಗೆ ತಿಳಿಯಪಡಿಸು. ಮಹಿಮೆ ಘನತೆ ನಿನಗೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ಪರಲೋಕದ ತಂದೆಯೇ. ಎಲ್ಲರ ಜೋರಗಳನ್ನ ಆಮೇನ್. ಹಾಲೆಲೂಯಾ, ಹಾಲೆಲೂಯಾ. ನಾವೆಲ್ಲರೂ ಕೂಡ ನಮ್ಮ ಬೈಬಲನ್ನು ನೆಹೆಮೀಯನು ಬರೆದ ಪುಸ್ತಕ ಅದರ 1ನೇ ಅಧ್ಯಾಯವನ್ನು ನಾವು ಓದಿಕೊಳ್ಳೋಣ. ಅದರ 1ನೇ ಅಧ್ಯಾಯದ 1ನೇ ವಚನ ಓದಿಕೊಳ್ಳೋಣ. ನೆಹೆಮೀಯನು ಬರೆದ ಪುಸ್ತಕ. ಹಕಲ್ಯ ಮಗನಾದ ನೆಹೆಮೀಯನ ಮಾತುಗಳು. 20ನೆಯ ವರುಷದ ಮಾರ್ಗಶೀರ್ಷ ಮಾಸದಲ್ಲಿ ನಾನು ಶೂಷನ ಪಟ್ಟಣದ ಅರಮನೆಯಲ್ಲಿದ್ದಾಗ ನನ್ನ ಸಹೋದರರಲ್ಲಿ ಒಬ್ಬನಾದ ಹನಾನಿಯನು ಬೇರೆ ಕೆಲವು ಜನರು ಯಹೂದದಿಂದ ನನ್ನ ಬಳಿಗೆ ಬಂದರು. ಸೆರೆಯವರೊಳಗೆ ತಪ್ಪಿಸಿಕೊಂಡ ಯಹೂದ್ಯರ ಮತ್ತು ಯೆರೂಸಲೇಮಿನ ಸಮಾಚಾರವನ್ನು ನಾನು ಅವರ ಹತ್ತಿರ ವಿಚಾರಿಸುವಲ್ಲಿ ಅವರು ನನಗೆ, ಸೆರೆಯವರೊಳಗೆ ತಪ್ಪಿಸಿಕೊಂಡು ಆ ಸಂಸ್ಥಾನದಲ್ಲಿ ವಾಸಿಸುತ್ತಿರುವವರು ಮಹಾ ಕಷ್ಟ ನಿಂದೆಗಳಿಗೆ ಒಳಗಾಗಿದ್ದಾರೆ. ಯೆರೂಸಲೇಮಿನ ಪೌಳಿಗೋಡೆಯು ಕೆಡವಲ್ಪಟ್ಟಿರುತ್ತದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತವೆ ಎಂದು ಹೇಳಿದರು. ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೆನು. ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೆನು. ಆ ವಿಜ್ಞಾಪನೆಗಳಲ್ಲಿ ನಾನು, ಯೆಹೋವನೇ, ಮಹೋನ್ನತನು ಭಯಂಕರನೂ ಆಗಿರುವ ಪರಲೋಕ ದೇವರೇ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ, ಕೃಪೆ ಮಾಡಿ ಕಿವಿಗೊಡಬೇಕು, ಕಟಾಕ್ಷಿಸಬೇಕು, ನಿನ್ನ ಸೇವಕನ ಪ್ರಾರ್ಥನೆಯನ್ನು ಲಾಲಿಸಬೇಕು. ನಾನು ಈಗ ಹಗಲಿರುಳು ನಿನ್ನ ಸನ್ನಿಧಿಯಲ್ಲಿ ನಿನ್ನ ಸೇವಕರಾದ ಇಸ್ರಾಯೇಲಿಗೋಸ್ಕರ ಪ್ರಾರ್ಥಿಸುತ್ತಾ ಅವರು ನಿನಗೆ ವಿರುದ್ಧವಾಗಿ ಮಾಡಿದ ಪಾಪಗಳನ್ನು ಅರಿಕೆ ಮಾಡುತ್ತಾ ಇದ್ದೇನೆ. ನಾನು, ನನ್ನ ಪೂರ್ವಿಕರು ಆ ಪಾಪಗಳಲ್ಲಿ ಪಾಲುಗಾರರು. ಕೇಳ್ರಿ, ಈ ಒಂದು ಪುಸ್ತಕದಲ್ಲಿ 13 ಅಧ್ಯಾಯಗಳಿದೆ. ಈ 13 ಅಧ್ಯಾಯಗಳು ಕೂಡ ನೆಹೆಮೀಯನು ದೇವರಾತ್ಮನ ಮೂಲಕ ಬರೆಯಲ್ಪಟ್ಟಿದ್ದಾನೆ ಪ್ರೇರೆ. ನೆಹೆಮೀಯನೇ ಇದರ ಲೇಖಕನು. ಸರಿ ಕೇಳ್ರಿ ಸ್ವಲ್ಪ. ಈ 1ನೇ ಅಧ್ಯಾಯದಲ್ಲಿ ನೀವು ನೋಡುವುದಾದರೆ ಇಲ್ಲಿ ನೆಹೆಮೀಯನಿಗೆ ಯೆರೂಸಲೇಮು ಆಳು ಬಿದ್ದ ವರ್ತಮಾನವು ಅವನಿಗೆ ಮುಟ್ಟಿದಾಗ ಅವನು ದೇವರನ್ನು ಪ್ರಾರ್ಥಿಸುವ ರೀತಿಯನ್ನು ನಾವು ನೋಡ್ತಾ ಇದ್ದೇವೆ ಪ್ರೇರೆ. 1ನೇ ಅಧ್ಯಾಯ 4, 5, 6ನೇ ವಚನ ನಾವು ನೋಡಿದರೆ ಜನರ ನೋವನ್ನು ನೆಹೆಮೀಯನು ತನ್ನ ನೋವಾಗಿ ತೆಗೆದುಕೊಳ್ಳುತ್ತಾ ಇದ್ದಾನೆ ಪ್ರಿಯರೇ. ಪೀಪಲ್ಸ್ ಪೇನ್ ಬಿಕೇಮ್ ನೆಹೆಮಿಯಾಸ್ ಪೇನ್. ಯಾವಾಗ ಯೆರೂಸಲೇಮಿನ ಪೌಳಿಗೋಡೆಗಳು ಕೆಡವಲ್ಪಟ್ಟಿದೆ, ಅದರ ಬಾಗಿಲುಗಳಿಗೆ ಬೆಂಕಿ ಹಚ್ಚಿದ್ದಾರೆ, ಅವು ಸುಟ್ಟು ಹೋಗಿವೆ ಅಂತೇಳಿ ಕೇಳ್ತಾನೋ, ನೆಹೆಮೀಯನ ನೋವನ್ನು ನಾವಿಲ್ಲಿ ಕಾಣ್ತೇವೆ ಪ್ರಿಯರೇ. ಅಲ್ಲಿ ಬಂದು ಆ ಸೆರೆಯವರೊಳಗಿಂದ ಸ್ವಲ್ಪ ಜನ ಬಂದು ನೆಹೆಮೀಯನಿಗೆ ಹೇಳ್ತಾನೆ, ಅಲ್ಲಿ ಯೆರೂಸಲೇಮಿನಲ್ಲಿ ವಾಸಿಸ್ತಿರುವಂಥ ಯಹೂದ್ಯರಿಗೆ ಬಹಳ ಮಹಾ ಕಷ್ಟ ನಿಂದೆಗಳು ಅಂತ ಹೇಳ್ತಾನೆ ರೀ. ಏನ್ರಿ ಈ ಮಹಾ ಅನ್ನುವಂಥ ಪದ ಬೈಬಲಲ್ಲಿ ಕೆಲವೊಂದು ಸ್ಥಳಗಳಲ್ಲಿ ಮಾತ್ರ ಉಪಯೋಗಿಸಲ್ಪಟ್ಟಿದೆ. ಅದರಲ್ಲಿ ಒಂದು ಸ್ಥಳ ಈ ನೆಹೆಮೀಯನ ಪುಸ್ತಕದಲ್ಲಿ ಮಹಾ ಕಷ್ಟ ನಿಂದೆಗಳು. ಯಾವಾಗ ಈ ಮಾತನ್ನು ಆತನು ಕೇಳ್ತಾನೋ ನೆಹೆಮೀಯ ಯಾವುದೋ ಸಾಧಾರಣವಾದ ಕೆಲಸದಲ್ಲಿಲ್ಲ ರೀ. ಆತನು ರಾಜ ಸಂಸ್ಥಾನದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾನೆ ಪ್ರಿಯರೇ.
ಅರ್ಥಶಸ್ತನು ಎನ್ನುವಂಥ ರಾಜನ ಕೆಳಗೆ ಆತನು ಪಾನ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಈ ಅರ್ಥಶಸ್ತನ ಯಾರಂದರೆ ದಾರ್ಯವೇಷನು. ದಾರ್ಯವೇಷನ್ ಇನ್ನೊಂದು ಹೆಸರೇ ಅರ್ಥಶಸ್ತನು ಎಂಬುದಾಗಿ ಹೇಳ್ತಾರೆ. ಯಾವ ರೀತಿ ಫರೋ, ಅಬ್ರಾಹ್ಮನ ಕಾಲದಲ್ಲಿ ಫರೋ ಇದ್ದಾರ, ಆಮೇಲೆ ಯಾರ ಕಾಲದಲ್ಲಿ ಈಸಾಕನ ಕಾಲದಲ್ಲಿ, ಆಮೇಲೆ ಮತ್ತೆ ನಾವು ನೋಡ್ತೇವೆ ಯೋಸೆಫನ ಕಾಲದಲ್ಲಿ, ಹಿಂಗೆ ಫರೋವ 1, 2 ಅಂತ ಬೈಬಲಲ್ಲಿ ಬರೆಯಲ್ಪಟ್ಟಿಲ್ಲ. ಅಲ್ಲಿ ಫರೋ ಅಂತೇಳಿ ಹಂಗೆ ಈ ದಾರ್ಯವೇಷನು ದಾನಿಯೇಲನ ಕಾಲದಲ್ಲಿದ್ದ. ಅದೇ ದಾರ್ಯವೇಷ ರಾಜನ ಹೆಸರೇ ಅರ್ಥಶಸ್ತನು. ಆ ಅರ್ಥಶಸ್ತನು ಇವಾಗ ನೆಹೆಮೀಯನ ಕಾಲದಲ್ಲಿ ಕೂಡ ಇದ್ದಾನೆ. ನೆಹೆಮೀಯನು ಇನ್ನೂ ಆ ಬಾಬೆಲ್ ಸಂಸ್ಥಾನದಲ್ಲೇ ಇದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ. ಈ ದಾರ್ಯವೇಷನು, ಈ ಅರ್ಥಶಸ್ತನು ಯಾರಂದರೆ ಎಸ್ತರಳ ಮಗನ್ರಿ, ರಾಣಿಯಾದ ಎಸ್ತರಳಿದಲ್ರಿ, ಆಕೆಯ ಮಗನ್. ಕೇಳ್ರಿ, ಆತನ ಕೆಳಗೆ ಒಂದು ಉನ್ನತವಾದ ಸ್ಥಾನದಲ್ಲಿ ಇದ್ದಾನೆ ಈತನು. ಯಾವ ಸ್ಥಾನ ಅಂದರೆ, ಆ ಒಂದು ಅರ್ಥಶಸ್ತನ ಇಲ್ಲ ದಾರ್ಯವೇಷನಿಗೆ ಪಾನ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದಾನೆ ರೀ. ಆರಾಮಾಗಿ ಹೋಗ್ಯಾರೆ ಇಸ್ರೇಲ್ ಜನರು. ಒಂದು 10-15 ವರ್ಷದ ಕೆಳಗೆ ಯೆರೂಸಲೇಮಿಗೆ ಹೋಗ್ಯಾರೆ, ಎಲ್ಲ ಚೆನ್ನಾಗಿ ಕಟ್ಕೊಂಡ್ರೆ, ಆಲಯ ಎಲ್ಲ ಚೆನ್ನಾಗೈತ್ರಿ. ಒಂದು 14-15 ವರ್ಷ ಆದಮೇಲೆ ಇವಾಗ ನೆಹೆಮೀಯನಿಗೆ ಒಂದು ವರ್ತಮಾನ ಬರ್ತೈತೆ. ಏನು ವರ್ತಮಾನ? ಆ ಪೌಳಿ ಗೋಡೆಗಳು ಕೆಡವಲ್ಪಟ್ಟಿದ್ವೆ, ಅಲ್ಲಿನ ಬಾಗಿಲುಗಳಿಗೆ ಬೆಂಕಿ ಹಚ್ಚಿದ್ದಾರೆ, ಸುಟ್ಟುಬಿಟ್ಟಾರೆ. ನಿನ್ನ ಜನರು ಮಹಾ ಕಷ್ಟ ನಿಂದೆಗಳಲ್ಲಿ ಇದ್ದಾರಂತೇಳಿ ಯಾವಾಗ ವರ್ತಮಾನ ಬರ್ತದೋ, ನೆಹೆಮೀಯನು ಏನು ಮಾಡ್ತಾನೆ, ಸೀದಾ ರಾಜನ ಬಳಿಗೆ ಹೋಗೋದಿಲ್ರಿ. ಅಲ್ಲಿ ನೋಡ್ರಿ 4ನೇ ವಚನ, ಬ್ಯೂಟಿಫುಲ್ ವಚನ, ಏನು ಹೇಳ್ತದೆ? ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೆನು ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೇನು. ನೋಡ್ರಿ, ಈ ನೆಹೆಮೀಯ ಯಾವಾಗ ವರ್ತಮಾನ ಕೇಳ್ತಾನೋ, ಜನರು ಮಹಾ ಕಷ್ಟಗಳ ಮಧ್ಯದಲ್ಲಿ, ನಿಂದೆಗಳ ಮಧ್ಯದಲ್ಲಿ ಇದ್ದಾರೆ ಅಂತ ಕೇಳ್ತಾನೋ, ಆತ ನೆಲಕ್ಕೆ ಬಿದ್ದು ಬಿಡ್ತಾನ್ರಿ. ಹೇಳ್ರಿ, ಆಕಾಶ ಉನ್ನತನ, ಭೂಮಿ ಉನ್ನತನ ಅಂದರೆ ಅರ್ಥ, ನೆಹೆಮೀಯನು ದೀನನಾದನು. He humiliated himself and fell on the ground. ನೆಲದ ಮೇಲೆ ಬಿದ್ದುಬಿಟ್ರಿ, ಬಿದ್ದು ಅಳ್ತಾ ಇದ್ದಾನಂತ್ರಿ. ಅಂದ್ರೆ ಅರ್ಥ, ನೆಹೆಮೀಯನು ಜನರಿಗೋಸ್ಕರ ತನ್ನನ್ನು ತಾನು ತಗ್ಗಿಸಿಕೊಂಡನು. ನೀನು ಒಂದು ವೇಳೆ ಜನರಿಗಾಗಿ ಜೀವಿಸಬೇಕಂದ್ರೆ, ಒಂದು ವೇಳೆ ಜನರ ಮಹಾ ಕಷ್ಟ ನಿಂದೆಗಳಿಂದ ಅವರನ್ನು ಬಿಡುಗಡೆ ಮಾಡಬೇಕಂದ್ರೆ, ಇಲ್ಲ ಬಿದ್ದು ಹೋದ ಜನರನ್ನು ನೀನು ತಿರುಗಿ ದೇವರ ಕಡೆಗೆ ತರಬೇಕಂದ್ರೆ, ನಿನ್ನಲ್ಲಿ ಮೊದಲು ಇರಬೇಕಾದಂಥ ಗುಣ ದೀನತೆ. ಯು ಹ್ಯಾವ್ ಟು ಹಂಬಲ್ ಯೋರ್ ಸೆಲ್ಫ್. ನೀನು ಯಾವಾಗ ತಗ್ಗಿಸಿಕೊಳ್ಳುತ್ತೀಯೋ ಆಗ ಮಾತ್ರ ನೀನು ಜನರನ್ನು ದೇವರಿಗಾಗಿ ಗೆಲ್ಲಲಿಕ್ಕೆ, ದೇವರಿಗಾಗಿ ಕಟ್ಟಲಿಕ್ಕೆ, ನಾಶವಾಗಿ ಹೋಗುವ ಜನರನ್ನು ರಕ್ಷಿಸಲಿಕ್ಕೆ ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ. ಯೇಸು ಹೇಳಿದ, ನಾನು ಸೇವೆ ಮಾಡುವುದಕ್ಕಾಗಿ ಬಂದಿದ್ದೇನೆ, ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಅಲ್ಲ. ನಾನು ತಗ್ಗಿಸಿಕೊಳ್ಳುವುದಕ್ಕಾಗಿ ಬಂದಿದ್ದೇನೆ, ನನ್ನನ್ನು ನಾನು ಹೆಚ್ಚಿಸಿಕೊಳ್ಳುವುದಕ್ಕೆ ಅಲ್ಲ. ಪ್ರಿಯರೇ, ಪ್ರಾರ್ಥನಾ ವೀರರಿಗೆ ಇರಬೇಕಾದಂಥ ಮೊದಲನೇ ಗುಣ, ಇಲ್ಲ ಕ್ರೈಸ್ತವರಾದ ನಮಗಿರಬೇಕಾದಂಥ ಗುಣ ಏನು ಗೊತ್ತೀರಿ? ದೀನತೆ. ನಮ್ಮ ಯೇಸು ಆತನು ಸಾತ್ವಿಕನು, ನಮ್ಮ ಯೇಸು ದೀನ ಮನಸ್ಸುಳ್ಳವನು. ಇಲ್ಲಿ ನೆಹೆಮೀಯ ರಾಜನ ಹತ್ರ ಭಾಳ ಆತನಿಗೆ ಮುಖ ಪರಿಚಯ ಇದೆ ರೀ. ಈಸ್ ವೆರಿ ಇನ್ಫ್ಲುಯೆನ್ಸ್ ಪರ್ಸನ್. ರಾಜನ ಹತ್ರ ಒಳ್ಳೆ ಆಕ್ಸಸ್ ಐತೆ, ಆತನಿಗೆ ಏನೈತ್ರಿ, ಸಂಪರ್ಕ ಐತ್ರಿ. ರಾಜನ ಬಳಿಗೆ ಹೋಗಲಿಕ್ಕೆ ಆತನ ಯಾವುದೇ ಅಡೆತಡೆಗಳು ಇಲ್ಲ, ನೇರವಾಗಿ ಆತನು ರಾಜನ ಬಳಿಗೆ ಹೋಗ್ಬೋದು. ಆದರೆ ಆ ಒಂದು ಇನ್ಫ್ಲುಯೆನ್ಸನ್ನು ಆತನು ಉಪಯೋಗಿಸಲಾರದೆ ತನ್ನನ್ನು ತಾನು ತಗ್ಗಿಸಿಕೊಂಡನು. ಹಲ್ಲೆಲೂಯಾ. ನಮ್ಮ ಯೇಸು ಸ್ವಾಮಿ ಫಿಲಿಪ್ಪಿ ಬರೆದ ಪತ್ರಿಕೆ ಅದರ 2ನೇ ಅಧ್ಯಾಯ 8ನೇ ವಚನವನ್ನು ನಾವು ಓದಿಕೊಳ್ಳೋಣ.
ಫಿಲಿಪಿಯನ್ಸ್ ಚಾಪ್ಟರ್ 2:8. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಾಗ ತನ್ನನ್ನು ತಗ್ಗಿಸಿಕೊಂಡು ಯೇಸುವಿಗೆ ಇನ್ನೊಂದು ಆಕಾರ ಇತ್ರಿ. ಯಾವ ಆಕಾರ? ಆತನು ದೇವರಾಗಿದ್ದನು. He was God. When he was on this earth, inside 100% he was God. Outside 100% he was human. ಯೇಸು ಸ್ವಾಮಿ ಭೂಲೋಕದಲ್ಲಿದ್ದಾಗ ಒಳಗಡೆ 100% ಆತನು ದೇವರಾಗಿದ್ದನಮ್ಮ. ಹೊರಗಡೆ ಆತನು 100% ಮನುಷ್ಯನಾಗಿದ್ದನು. ಕೇಳ್ರಿ, ಆತನ ಒಳಗಡೆ ಆ ದೈವಿಕತೆ ವಾಸಿಸುತ್ತಿದ್ದರಿಂದ, the divine power was dwelling inside of him. Because of that, the demons used to stumble before God. ಅರ್ಥ ಆಗತ್ರಿ ನಿಮ್ಮ ಹತ್ರ? ಒಳಗಡೆ ಆ ದೈವಿಕತೆ ಇದ್ದದ್ರಿಂದ ಯೇಸುವನ್ನು ನೋಡಿದ್ಕೊಳ್ಳೆ ದೆವ್ವಗಳು ಏನಾಗ್ತಿದ್ವು ಅಂತ್ರಿ? ನಡುಗ್ತಾ ಇದ್ವು ಅಂತ್ರಿ. ಮನುಷ್ಯ ಕುಮಾರನೇ, ಯಾಕೆ ನಮ್ಮ ಗೊಡವೆಗೆ ಯಾಕೆ ಬಂದಿಯಪ್ಪ? ನಮ್ಮನ್ನು ಇಲ್ಲಿಂದ ಹೋಗಗೊಡಿಸ್ಬೇಡ ಅಂತ ಹೇಳ್ತಿ, ಯಾಕೆ? ಅವ್ರಿಗೆ ಗೊತ್ತಾಯಿತು, ಈತನು ಮನುಷ್ಯನಲ್ಲ, ಈತನು ದೇವರು. ಆತನಲ್ಲಿ ಒಳಗಡೆ 100% ದೈವಿಕತೆ ವಾಸ ಮಾಡ್ತಾ ಇತ್ರಿ. ಅದು ಮಾತ್ರ ಅಲ್ಲ ಪ್ರಿಯರೇ, ಕುಷ್ಠರೋಗಿಗಳು ಬಂದಾಗ ಯೇಸು ಅವರನ್ನ ಗುಣಪಡಿಸಿದ ಕಾರಣ ಏನು ಗೊತ್ತ್ರಿ? ಆತನೊಳಗೆ ಆ ದೈವಿಕವಾದ ಶಕ್ತಿ ಇತ್ರಿ. ನಾವು ನೋಡ್ತೇವೆ, ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ತೆಗಿಬೇಡ್ರಿ, ಆತನೊಳಗಿಂದ ಶಕ್ತಿ ಹೊರಟಿತಂತ್ರಿ. ಶಕ್ತಿ ಹೊರಟು ಆ ಒಂದು ರಕ್ತ ಕುಸುಮ ರೋಗಿ ಸ್ತ್ರೀಯನ್ನು ಏನು ಮಾಡಿದಂತೆ? ಗುಣಪಡಿಸಿತು. ಸತ್ತಂತ ಲಾಜರ್ ಎದ್ದು ಬಂದಿದ್ಕೊಳ್ಳೆ, ಸತ್ತೋದ ಲಾಜರ್ ಎದ್ದು ಬಂದ. ಯಾಕೆ? ಯೇಸುವಿನ ಒಳಗಡೆ ಇದ್ದಂಥ ಆ ದೈವಿಕವಾದ ಶಕ್ತಿ. ಆತನು ಸಮುದ್ರದ ಮೇಲೆ ನಡೆದನು, ಬಿರುಗಾಳಿಯನ್ನು ಶಾಂತ ಮಾಡಿದ, ಗಾಳಿಯನ್ನು ಆತನು ನಿಲ್ಲಿಸಿದ ಕಾರಣ ಆತನೊಳಗಿದ್ದಂಥ ದೈವಿಕವಾದ ಶಕ್ತಿ. ಇಂಥ ದೈವಿಕ ಶಕ್ತಿ ಹೊಂದಿದ ಯೇಸು ತನ್ನನ್ನು ತಾನು ಏನು ಮಾಡಿಕೊಂಡರಿ? ತಗ್ಗಿಸಿಕೊಂಡು. ಕಮಾನ್ ಹೇಳ್ರಿ, ಏನು ಮಾಡದಂತ್ರಿ? ಹೇಳ್ರಿ, ತಗ್ಗಿಸಿಕೊಂಡನು. ಎಲ್ಲ ಹೇಳ್ರಿ, ಜೋರಾಗಿ ಹೇಳ್ರಿ, ಹಂಬಲ್ಡ್ ಹಿಮ್ಸೆಲ್ಫ್. ಆತನು ಆಕಾರದಲ್ಲಿ ಮನುಷ್ಯನಾಗಿ ಬಂದರಿ. ಯೋಹಾನ 1:14 ಕೇಳ್ತಿದೆ, ವಾಕ್ಯವೆಂಬವನು ನರ ಅವತಾರ, ನರ ಪ್ಲಸ್ ಅವತಾರ, ಮನುಷ್ಯನ ಅವತಾರ ಎತ್ತಿ ಬಂದ. ಸಾಧಾರಣ ಜನರಿ, ಕಾಮನ್ ಪೀಪಲ್, ಅವರ ಬಳಿ ಕೂತ್ಕೊಂಡ, ಊಟ ಮಾಡ್ದ, ಪಾಪಿಗಳ ಸಂಗಡ ಕೂತ್ಕೊಂಡ, ಸುಂಕದವರ ಸಂಗಡ ಕೂತ್ಕೊಂಡ, ಫರಿಸಾಯರ ಮನೆಗೆ ಹೋದರಿ. ಈ ಬಿಕೇಮ್ ಆರ್ಡಿನರಿ, ಸಾಧಾರಣವಾದರಿ. ಅಂದರೆ ಆತನು ತನ್ನನ್ನು ತಾನು ಏನು ಮಾಡಿಕೊಂಡ? ತಗ್ಗಿಸಿಕೊಂಡರಿ. ಅದಕ್ಕೆ ನಾವು 9ನೇ ವಚನದಲ್ಲಿ ನೋಡ್ತೇವೆ, ದೇವರು ಆತನಿಗೆ ಎಲ್ಲ ನಾಮಗಳಿಗಿಂತ ಉನ್ನತವಾದ ನಾಮವನ್ನು ಕೊಟ್ಟನು. ಚಪ್ಪಳೆ ತಟ್ಟಿ ದೇವರ ನಾಮಕ್ಕೆ ನಾವು ಮಹಿಮೆಯನ್ನು ಕೊಡೋಣ. ಎಲ್ಲ ನಾಮಗಳಿಗಿಂತ ಉನ್ನತವಾದ ನಾಮ. ಕಾರಣ ಆತನು ತನ್ನನ್ನು ತಾನು ಏನು ಮಾಡಿದರಿ? ತಗ್ಗಿಸಿಕೊಂಡ. ನೆಹೆಮೀಯನು ತನ್ನನ್ನು ತಗ್ಗಿಸಿಕೊಂಡು ಎಲ್ಲಿ ಬಿದ್ದರಿ? ನೆಲದ ಮೇಲೆ ಬಿದ್ದುಬಿಟ್ಟರಿ. ಹಲ್ಲೆಲೂಯಾ. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 30ನೇ ವಚನ ಅನ್ಕೊಳ್ತೀನಿ. ಹೋದ್ರಲ್ಲಿ ಏನೈತೆ ಬೈಬಲ್? ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆ ಆಗಬೇಕು ಅಂದನು. ಯಾರು ಹೇಳ್ತಾ ಇದ್ರಿ ಈ ಮಾತನ್ನ? ಸ್ನಾನಿಕನಾದ ಯೋಹಾನನ್ ಹೇಳ್ತಾ ಇದ್ದಾನ್ರಿ. ಸ್ನಾನಿಕನಾದ ಯೋಹಾನ ಯೇಸುವಿನ ಕುರಿತು ಹೇಳ್ತಾ ಇದ್ದೀನಿ. ಏನಂತ ಹೇಳ್ತಾ ಇದ್ದಾನೆ? ನಾನು ಕಡಿಮೆ ಆಗಬೇಕು. ಈ ಮಸ್ಟ್ ಬಿಕಮ್ ಗ್ರೇಟರ್ ಆ್ಯಂಡ್ ಗ್ರೇಟರ್, ಐ ಮಸ್ಟ್ ಬಿಕಮ್ ಲೆಸ್ ಆ್ಯಂಡ್ ಲೆಸ್. ಕೇಳ್ರಮ್ಮ, ಸ್ನಾನಿಕನಾದ ಯೋಹಾನನು ಯೇಸುವಿನ ಕುರಿತು ಹೇಳ್ತಾ ಇದ್ದಾನೆ, ಆತನು ವೃದ್ಧಿ ಆಗಬೇಕು, ನಾನೇನಾಗಬೇಕು? ಕಡಿಮೆ ಆಗಬೇಕು. ಯಾರು ಈ ಸ್ನಾನಿಕನಾದ ಯೋಹಾನ? ಇದೇ ಸ್ನಾನಿಕನಾದ ಯೋಹಾನ ಆ ಯೋರ್ದಾನ್ ಹೊಳೆಯಲ್ಲಿ ಯೇಸುವಿಗೆ ದೀಕ್ಷಾ ಸ್ನಾನ ಕೊಟ್ಟಾತನು. The one who baptized Jesus in the river of Jordan. ಆ ಯೋರ್ದಾನಿನಲ್ಲಿ ಯೇಸುವಿಗೆ ದೀಕ್ಷಾ ಸ್ನಾನ ಕೊಟ್ಟಂತ ಸ್ನಾನಿಕನಾದ ಯೋಹಾನ ಏನು ಹೇಳ್ತಾ ಇದ್ದಾನೆ? ಅಯ್ಯೋ,
ನಾನು ಕಡಿಮೆ ಆಗಬೇಕಪ್ಪ. ಆತನೇನಾಗಬೇಕು? ವೃದ್ಧಿ. ಅಂದರೆ ನನ್ನ ಪ್ರಕಾರ ಹೇಳಿದರೆ ಯೇಸು ಸ್ವಾಮಿಗಿಂತ ದೊಡ್ಡವನು ಯಾರು ಹೇಳ್ರಿ? ಸ್ನಾನಿಕನಾದ ಯೋಹಾನನೇ. ಯೇಸು ಸ್ವಾಮಿ ಸೇವೆಗಿಂತ ಸ್ನಾನಿಕನಾದ ಯೋಹಾನನ ಸೇವೆ ಭಾಳ ದೊಡ್ಡದ್ರಿ. ಯಾರು ಯೇಸು ಸ್ವಾಮಿಗೆ ದೀಕ್ಷಾ ಸ್ನಾನ ಕೊಟ್ಟಿದ್ದು? ನಿಮಗೆ ಯಾರು ಬಾಪ್ಟಿಸಮ್ ಕೊಡ್ತಾರೆ? ಪಾಸ್ಟ್ರು. ಅಂದರೆ ಅರ್ಥ ಪಾಸ್ಟ್ರು ನಿಮ್ಮ ಮೇಲೆ ಇದ್ದಾರೆ ಅಂತ ಅರ್ಥ. ಹೌದಲ್ಲ? ಹೌದಾ ಇಲ್ಲ? ಸುಮ್ಮನೆ ಹೇಳೋಣ. ಇವಾಗ ಯೇಸು ಸ್ವಾಮಿಗೆ ದೀಕ್ಷಾ ಸ್ನಾನ ಕೊಟ್ಟಾನೆ ಯೋಹಾನ. ಅಂದರೆ ಒಂದು ಕೈ ಯೋಹಾನದ ಎಲ್ಲೈತೆ? ಮೇಲೆ ಐತೆ. ನಾವೆಲ್ಲ ಇದ್ದಿದ್ರೆ ನೀನು ಏಸಪ್ಪ ಕೊಟ್ಟಿಲ್ಲಪ್ಪ, ನನಗೂ ದೀಕ್ಷಾ ಸ್ಥಾನ ನೀನೇ ಕೊಡಪ್ಪ ಅಂತೀವಿ. ಅಂತೀರಾ ಇಲ್ಲ? ಹೇಳ್ರಿ ಹೇಳ್ರಿ. ಅಲ್ಲೆಲ್ಲೂಯ್ಯ. ಯೇಸು ಸ್ವಾಮಿ ಯೋರ್ದಾನಕ್ಕೆ ತಗೊಂಡೇನೆ ಅಂತೇಳಿ ಸ್ವಲ್ಪ ಜನ ಯೋರ್ದಾನಿಗೆ ಹೋಗಿ ಅಲ್ಲಿ ಮುಳುಗಿ ಬರ್ತಾರ್ರಿ. ಒಂದು ಆಸೆ, ಏಸಪ್ಪ ತೊಗೊಂಡಾನ ಅಲ್ಲಿ. ಇವಾಗ ಸ್ನಾನಿಕನಾದ ಯೋಹಾನನ ಸೇವೆ ಐತ್ರಿ ಇಲ್ಲಿ. ದ ಮಿನಿಸ್ಟ್ರಿ ಆಫ್ ಜಾನ್ ದ ಬ್ಯಾಪ್ಟಿಸ್ಟ್ ಅಂತ ಇಟ್ಕೊಳ್ತೇವೆ. ಇವ್ರ ಸೇವೆಗೆ ಏಸಪ್ಪ ರಕ್ಷಣೆ ಹೊಂದಿರೋದು. ಇವ್ರ ಸೇವೆಯಲ್ಲಿ ಏಸಪ್ಪ ಏನು ತೊಗೊಂಡೇನೆ? ಎಂಥ ಟೀಚಿಂಗ್ ಇರ್ಬೋದು ಇವ್ರದ್ದು, ಎಂಥ ಸೇವೆ ಇರ್ಬೋದು, ಎಂಥ ಪ್ರಾರ್ಥನೆ ಜೀವಿತ ಇರ್ಬೋದು. ಪಾಪ ನಾವು ಹೋಗಿ ತೊಗೊಳೋಣ. ಫುಲ್ ಪೀಕಲ್ಲಿ ಐತೆ ಸೇವೆ ಆತಂದು. ಎಲ್ಲರೂ ಬರ್ತಾ ಇದ್ದಾರಂತೆ. ಯಾರ ಹತ್ರ? ಸ್ನಾನಿಕನಾದ ಯೋಹಾನನ ಹತ್ರ ದೀಕ್ಷಾ ಸ್ಥಾನ ತೊಗೊಂಡು ಎಲ್ಲರೂ ಬರ್ತಾ ಇದ್ದಾರೆ. ಫರಿಸಾಯರು, ಸದ್ದುಕಾಯರು, ಧರ್ಮಶಾಸ್ತ್ರಿ ಎಲ್ಲರೂ ಬಂದು ಯಾರ ಹತ್ರ ದೀಕ್ಷಾ ಸ್ಥಾನ ತೊಗೊಳ್ತಾ ಇದ್ದಾರೆ? ಅವರ ಪಾಪ ಪರಿಹಾರಕ್ಕಾಗಿ ದೀಕ್ಷಾ ಸ್ಥಾನ. ಸ್ನಾನಿಕನಾದ ಯೋಹಾನ ಯಾವುದಕ್ಕೆ ದೀಕ್ಷಾ ಸ್ಥಾನ ಕೊಟ್ಟಂದರೆ ಅವರ ಪಾಪ ಪರಿಹಾರಕ್ಕಾಗಿರಿ. ಇವಾಗ ಇಂಥ ಯೋಹಾನ ಏನು ಹೇಳ್ತಾ ಗೊತ್ತಾ? ನಾನು ಕಡಿಮೆ ಆಗಬೇಕು, ಆತನು ವೃದ್ಧಿ ಆಗಬೇಕು. ಹಲ್ಲೆಲೂಯಾ. ವಂಡರ್ಫುಲ್ ರೀ. ಅದಕ್ಕೆ ಯೇಸು ಸ್ವಾಮಿ ಆ ಸ್ನಾನಿಕನಾದ ಯೋಹಾನನ ಕುರಿತು ಏನು ಸಾಕ್ಷಿ ಹೇಳ್ತಾನೆ ಗೊತ್ತಾ ರೀ? ಓದ್ರಿ ಮತ್ತಾಯ 11:11. ಮ್ಯಾಥ್ಯೂ ಚಾಪ್ಟರ್ 11 ವರ್ಸ್ 11. ಮತ್ತಾಯ 11:11. ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ. ಹಲ್ಲೆಲೂಯಾ. ಇದು ಯಾರು ಹೇಳ್ತಾ ಇದ್ದಾರ್ರಿ ಮಾತು? ಜೋರಾಗಿ ಹೇಳ್ರಿ. ಯೇಸು ಸ್ವಾಮಿ ಯಾರ ಬಗ್ಗೆ ಹೇಳ್ತಾ ಇದ್ದಾನ್ರಿ? ಆಮೇನ್. ಯಾಕೆ ಗೊತ್ತಾ ರೀ? ಯೋಹಾನ ಹೇಳ್ದ, ನಾನು ದೀನನಾಗಬೇಕು, ನಾನು ಕಡಿಮೆ ಆಗಬೇಕು, ಯೇಸು ಹೆಚ್ಚಾಗಬೇಕು. ಹಲ್ಲೆಲೂಯಾ. ಜೋರಾಗಿ ಚಪ್ಪಾಳೆ ತಟ್ಟಿ ಯೇಸುವಿಗೆ ಮಹಿಮೆ. ಯೇಸು ಸ್ವಾಮಿ ಸ್ನಾನಿಕನಾದ ಯೋಹಾನನ ಕುರಿತು ಸಾಕ್ಷಿ ಹೇಳ್ತಾ ಇದ್ದಾನ್ರಿ. ಸರ್ವಶಕ್ತನು, ಸೃಷ್ಟಿಕರ್ತನು, ದೇವರುಗಳಿಗೆ ದೇವನು, ರಾಜಾದಿರಾಜನು. ಆತನು ಹೇಳ್ತಾ ಇದ್ದಾನೆ, ಸ್ನಾನಿಕನಾದ ಯೋಹಾನನು ಇದನ್ನಲ್ಲ, ಸ್ತ್ರೀಯರೊಳಗೆ ಹುಟ್ಟಿದವರಲ್ಲಿ ಸ್ನಾನಿಕನಾದ ಯೋಹಾನನಂತೆ ದೊಡ್ಡವನಿಲ್ಲ. ಏನ್ರಿ? ಆತನಿಗಿಂತ ದೊಡ್ಡವನು ಇಲ್ಲ ಅಂತ ಹೇಳ್ತಾ ಇದ್ದಾನ್ರಿ. ಕಾರಣ, ಜಾನ್ ದ ಬ್ಯಾಪ್ಟಿಸ್ಟ್ ಹಂಬಲ್ಡ್ ಹಿಮ್ಸೆಲ್ಫ್. ಸ್ನಾನಿಕನಾದ ಯೋಹಾನ್ ತನ್ನನ್ನು ತಾನು ಏನು ಮಾಡಿಕೊಂಡಮ್ಮ? ತಗ್ಗಿಸಿಕೊಂಡ. ದೀನತೆ ಇದ್ದರೆ ನಾವು ಎತ್ತಲ್ಪಡ್ತೀವಿ ರೀ. ಜನ ನಮ್ಮನ್ನು ಡೋರ್ ಮ್ಯಾಟ್ ಥರ ಯೂಸ್ ಮಾಡಲಿ, ಪರವಾಗಿಲ್ಲ. ನಾನು ಹೇಳ್ತೀನಿ ರೀ, ನಮ್ಮ ಹೊಗಳಿಕೆ ಬರೋದು ದೇವರಿಂದ. ಹಲ್ಲೆಲೂಯಾ. ನೋಡ್ರಿ, ಬೈಬಲ್ ಏನು ಹೇಳುತ್ತೆ? 1ನೇ ಕೊರಿಂಥಿ, ಬ್ಯೂಟಿಫುಲ್ ವಚನ. 1ನೇ ಕೊರಿಂಥಿ ಅದರ ಇಲ್ಲ 2ನೇ ಕೊರಿಂಥಿ ಅನ್ಕೊಂತೀನಿ. 2ನೇ ಕೊರಿಂಥಿ 10ನೇ ಅಧ್ಯಾಯ ಅದರ 17ನೇ ವಚನ ಓದೋಣ. ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ. ತನ್ನನ್ನು ತಾನೇ ಹೊಗಳಿಕೊಳ್ಳುವವನು ಯೋಗ್ಯನಲ್ಲ. ಕರ್ತನು ಯಾರನ್ನು ಹೊಗಳುತ್ತಾನೋ ಅವನೇ ಯೋಗ್ಯ. ಕರ್ತನು ಯಾರನ್ನ ಹೊಗಳುತ್ತಾನೋ ಅವನೇ ಯೋಗ್ಯ. ಇನ್ನೂ ಸ್ವಲ್ಪ ಜನ ಹೆಂಗಿದ್ದಾರೆ ಗೊತ್ತೇರಿ? 12ನೇ ವಚನ ಹೋದ್ರಿ. ಸ್ವಲ್ಪ ಜನ ಹೆಂಗಿದ್ದಾರೆ ಅಂತ ಅದೇ 10ನೇ 12ನೇ ವಚನದಲ್ಲಿ ಪೌಲನು ಹೇಳ್ತಾನೆ, ತಮ್ಮನ್ನು ತಾವೇ ಹೊಗಳಿಕೊಳ್ಳುವ ಕೆಲವರಲ್ಲಿ ನಮ್ಮನ್ನು ಸೇರಿಸಿಕೊಳ್ಳುವುದಕ್ಕಾಗಲಿ ಅವರಿಗೆ ಹೋಲಿಸಿಕೊಳ್ಳುವುದಕ್ಕಾಗಲಿ ನಮಗೆ ಧೈರ್ಯ ಸಾಲದು. ಏನಂತ ಹೇಳ್ತೇನ್ರಿ? ನನಗೆ ಧೈರ್ಯ ಇಲ್ಲಪ್ಪ ನನಗೆ. ಮುಂದೆ ಅವರಂತೂ ತಮ್ಮೊಳಗೆ ತಮ್ಮನ್ನು ಅಳತೆ ಮಾಡಿಕೊಂಡು ತಮಗೆ ಹೋಲಿಸಿಕೊಂಡು ವಿವೇಕವಿಲ್ಲದವರಾಗಿದ್ದಾರೆ. ವಿವೇಕ, ಅವ್ರಿಗೆ ಬುದ್ಧಿ ಇಲ್ಲ. ಏನ್ರಿ? ಅವ್ರಿಗೇನಿಲ್ಲ ಅಂತ ಹೇಳ್ತಾನೆ ಪೌಲನು. ಅವರಿಗೆ ಬುದ್ಧಿ ಇಲ್ಲ.
ತಮ್ಮನ್ನು ತಾವೇ ಹೊಗಳಿಕೊಳ್ಳೋರೊಂದಿಗೆ ನಾವು ಹೋಲಿಸಿಕೊಳ್ಳಲು ಯತ್ನಿಸುವುದಿಲ್ಲ. ಯಾಕೆಂದರೆ ಅವರು ತಮ್ಮೊಳಗೆ ತಮ್ಮನ್ನು ಅಳತೆ ಮಾಡಿಕೊಂಡು ಒಬ್ಬರಿಂದೊಬ್ಬರು ಹೋಲಿಸಿಕೊಳ್ಳುವುದರಲ್ಲಿ ವಿವೇಕವಿಲ್ಲದವರಾಗಿರುತ್ತಾರೆ. ಆಮೇಲೆ ಹೇಳ್ತಾನೆ, ನಮ್ಮನ್ನು ಹೊಗಳುವವನು ಕರ್ತನೇ. ಹೇಳ್ರಿ, ಸ್ನಾನಿಕನಾದ ಯೋಹಾನನನ್ನು ಯಾರು ಹೊಗಳಿಲ್ರಿ? ಆತನನ್ನು ಹೊಗಳಿದ್ದು ಯಾರು ಗೊತ್ತಾ? ಯೇಸು ಸ್ವಾಮಿ. ಸ್ವಲ್ಪ ಜನ ಅವ್ರ ಬಗ್ಗೆ ಅವರೇ ಕೊಚ್ಕೊಳ್ತಾರೆ, ಅವ್ರ ಬಗ್ಗೆ ಅವರೇ ಹೆಚ್ಚಿಸ್ಕೊಳ್ತಾರೆ. ಇಲ್ಲ, ನಾವು ದೀನರಾಗಬೇಕು, ನಾವು ದೀನರಾಗಬೇಕು ರೀ. ನಮ್ಮನ್ನು ನಾವೇ ಹೊಗಳಿಕೊಂಡ್ರೆ ನಮಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾನೆ ಪೌಲನು. ಏನು ಹೇಳ್ತಾನೆ? ನಮಗೆ ಬುದ್ಧಿ ಇಲ್ಲ, ನಾವು ಅವ್ರ ಜೊತೆಗೆ ಸೇರೋಕ್ಕೆ ನಮಗೆ ಧೈರ್ಯ ಇಲ್ಲ ಅಂತಾನೆ. ನಾನು ಹೇಳ್ತೀನಿ ರೀ, ಹೊಗಳಿಕೊಳ್ಳುವವರ ಜೊತೆಗೆ ನಾವು ಸೇರಬಾರ್ದು, ಡಬ್ಬಿ ಹೊಡ್ಕೊಳ್ಳೋರ ಜೊತೆಗೆ ನಾವು ಸೇರಬಾರ್ದು. ಅರ್ಥ ಆಗತ್ತಾ ನಿಮಗೆ? ಪೌಲ್ ಹೇಳ್ತಾನೆ, ಅವ್ರ ಜೊತೆಗೆ ಸೇರಿಸ್ಕೊಳ್ಳೋಕ್ಕೂ ಅವ್ರ ಜೊತೆ ಹೋಲಿಸ್ಕೊಳ್ಳೋಕ್ಕೂ ನಮಗೇನಿಲ್ಲ, ಧೈರ್ಯ ಇಲ್ಲ. ಆಮೇಲೆ ಪೌಲ್ ಹೇಳ್ತಾನೆ, ನಮ್ಮನ್ನು ಹೊಗಳುವವನು ಯಾರು? ಕರ್ತನು. ಕರ್ತನು ಯಾರನ್ನು ಹೊಗಳುತ್ತಾನೋ ಅವರೇ ಯೋಗ್ಯನು. ನಮ್ಮ ಹೊಗಳಿಕೆ ದೇವರಿಂದ ಬರ್ಬೇಕ್ರಿ. ಹಲ್ಲೆಲೂಯಾ. ಹೇಳ್ರಿ, ನಮ್ಮ ಹೊಗಳಿಕೆ ಯಾರಿಂದ ಬರ್ಬೇಕ್ರಿ? ನಮ್ಮ ಪ್ರಖ್ಯಾತಿ ಯಾರಿಂದ ಬರ್ಬೇಕ್ರಿ? ನಮ್ಮ ಪ್ರಗತಿ ಯಾರಿಂದ ಬರ್ಬೇಕ್ರಿ? ನಮ್ಮ ಉದ್ಧಾರ ಯಾರಿಂದ ಬರ್ಬೇಕ್ರಿ? ದೇವರಿಂದ. ದೇವರಿಂದ ಏನು ಬರ್ತದೋ ಅದು ಶಾಶ್ವತವಾಗಿರ್ತದ್ರಿ. ಇವತ್ತು ಜನ ನಿನ್ನನ್ನು ಹೊಗಳ್ಬೋದು, ನಾಳೆ ಹೊಗಳ್ತಾರೆ, ತೆಗಳ್ತಾರ್ರಿ. ಹೌದ್ರಿ. ಇವತ್ತು ನಾವು ಅವ್ರ ಜೊತೆಗೆ ಅನುಕೂಲವಾಗಿದ್ದರೆ, ಅವ್ರು ಹೇಳಿದ ಮಾತು ಕೇಳಿದರೆ ನಮ್ಮನ್ನು ಹೊಗಳ್ತಾರಮ್ಮ. ನಾಳೆ ಅವ್ರು ಹೇಳಿದ ಮಾತು ನಾವು ಕೇಳಿಲ್ಲ, ಇಲ್ಲ ನಮ್ಮ ಮಾತು ಅವ್ರು ಕೇಳಿಲ್ಲ ಅಂದರೆ ನಮ್ಮನ್ನು ಹೊಗಳ್ತಾರೆ. ಇವರಂತ ಕೆಟ್ಟವ್ರು ಯಾರಿಲ್ಲ ಅಂತ ಹೇಳ್ತಾರ್ರಿ. ಅದಕ್ಕೆ ಪೌಲ್ ಹೇಳ್ತಾನೆ, ನೀವು ಮನುಷ್ಯರಿಂದ ಬರುವ ಹೊಗಳಿಕೆಯನ್ನು ಎದುರು ನೋಡಬೇಡ್ರಿ. ಸ್ವಲ್ಪ ಜನ ಅವ್ರನ್ನೇ ತಮ್ಮನ್ನು ತಾವೇ ಹೊಗಳಿಕೊಂಡು ಅವರಿಗೆ ವಿವೇಕ ಇಲ್ಲ, ಅವರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾನೆ ರೀ. ಆದರೆ ಸ್ನಾನಿಕನಾದ ಯೋಹಾನನನ್ನು ಹೊಗಳಿದ್ದು ಯಾರ್ರಿ? ಯೇಸು ಸ್ವಾಮಿ. ಯೇಸು ಸ್ವಾಮಿ. ಕಾರಣ, ಸ್ನಾನಿಕನಾದ ಯೋಹಾನನ್ ತನ್ನನ್ನು ತಾನು ಏನು ಮಾಡ್ದ? ತಗ್ಗಿಸಿಕೊಂಡ. ಯೇಸು ಕೂಡ ತನ್ನನ್ನು ತಾನು ತಗ್ಗಿಸಿಕೊಂಡ. ಅದಕ್ಕೆ ದೇವರು ಏನು ಮಾಡ್ದ? ಆತನಿಗೆ ಎಲ್ಲ ನಾಮಗಳಿಗಿಂತ ಉನ್ನತವಾದ ನಾಮವನ್ನು ಕೊಟ್ಟನು. ಹಲ್ಲೆಲೂಯಾ. ಇವಾಗ ನಾವು ನೋಡೋಣ, ಈ ಪಾಯಿಂಟ್ ನಾವು ಯಾಕೆ ಹೇಳ್ತಾ ಇದೀವಿ ಅಂದರೆ, ನೆಹೆಮೀಯನು ಏನು ಮಾಡ್ದ ರೀ? ತಗ್ಗಿಸಿಕೊಂಡ. ಎಲ್ಲಿ ಬಿದ್ದಂತೆ? ನೆಲದ ಮೇಲೆ ಬಿದ್ದರಿ. ಎಲ್ಲಿ ಬಿದ್ದ? ನೆಲದ ಮೇಲೆ ಬಿದ್ದು. ಮುಂದೆ ಓದೋಣ. ನೆಹೆಮೀಯ 1ನೇ ಅಧ್ಯಾಯ 4ನೇ ವಚನ. ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೆನು ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸ. ಹೇಳ್ರಿ, ಉಪವಾಸ. ವಾರಕ್ಕೆ ಒಂದ್ಸಾರಿ ಆದರೂ ಉಪವಾಸ ಮಾಡ್ಬೇಕ್ರಿ. ಇಲ್ಲ ಸಭೆಯೊಳಗೆ ಉಪವಾಸ ಪ್ರಾರ್ಥನೆಗಳಿದ್ದಾಗ ಅದರಲ್ಲಿ ಭಾಗವಹಿಸ್ಬೇಕ್ರಿ. ಇಲ್ಲ ನಾವೇ ಸೆಲ್ಫ್ ಉಪವಾಸ ಮಾಡ್ಬೇಕ್ರಿ. ಸ್ವಲ್ಪ ಜನ ಹೇಳ್ತಾರೆ ಉಪವಾಸ ಮಾಡಬೇಡ. ಇಲ್ಲ, ಅದನ್ನು ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಕೇಳ್ರಿ. ನಾವು ನೀತಿವಂತರಾಗೋದು ನಮ್ಮ ಉಪವಾಸ ಪ್ರಾರ್ಥನೆಗಳಿಂದ ಅಲ್ಲ. ತಪ್ಪದು. ನೀವು ಹೌದಂತೀರಿ, ನೀವೆಲ್ಲ ವಾಕ್ಯ ಸರಿಗೆ ಓದ್ಬೇಕು ನೀವು. ಸ್ವಲ್ಪ ಜನ ಏನು ಮಾಡ್ತಾರೆ, ನಾನು ಉಪವಾಸ ಮಾಡಿ ನಾನು ದೇವ್ರನ್ನ ಚೇಂಜ್ ಮಾಡ್ತೀನಿ. ನೋ, ನಿನ್ನ ಸ್ವನೀತಿಯಿಂದ ನೀನು ದೇವರನ್ನು ಮೆಚ್ಚಿಸ್ಲಿಕ್ಕೆ ಆಗೋದೇ ಇಲ್ಲ. ನಾನು ಫುಲ್ಲು ಫಾಸ್ಟಿಂಗ್ ಇರ್ತೀನಿ ಬ್ರದರ್, ಆಮೇಲೆ ಬಂದು ಕಮ್ಯುನಿ ಅಂತ ಅಂತೀನಿ ಬ್ರದರ್. ಸ್ವನೀತಿ ಕೆಲಸ ಮಾಡೋದಿಲ್ಲ ದೇವ್ರ ಮುಂದೆ. ನೀನು ಉಪವಾಸ ಇದ್ದು ಕರ್ತನ ಭೋಜನ ತಗೊಳಂಗಿದ್ರೆ, ನೀನು ಉಪವಾಸವಿದ್ದು ನೀನು ಭಕ್ತಿ ಮಾಡಂಗಿದ್ರೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಎದಕ್ಕೆ ಹೋಗ್ಬೇಕಾಗಿತ್ತು? ನೀನು ಉಪವಾಸ ಇರು, ನಿನ್ನ ಆತ್ಮದಲ್ಲಿ ನೀನು ಬಲಗೊಳ್ಳುವುದಕ್ಕೆ. ನೀನು ರೈಚಸ್ ಅಂತ ತೋರಿಸ್ಕೊಳಕ್ಕಲ್ಲ. ನಿನ್ನ ಸ್ವನೀತಿಯಿಂದ ನೀನು ಏನನ್ನು ಕೂಡ ಸಾಧಿಸೋಕ್ಕಾಗೋದಿಲ್ಲ ದೇವ್ರ ಹತ್ರ. ತಮ್ಮನ್ನು ತಾವೇ ನೀತಿವಂತರಂತೇಳಿ ಹೇಳಿಕೊಳ್ಳುವರ ಕುರಿತಾಗಿ ಒಂದು ಹೇಳಿದ ಸ್ವಾಮಿ ಸಾಮ್ಯವನ್ನು ಹೇಳದಂತೆ. ಒಬ್ಬನು ಸುಂಕದವನು, ಒಬ್ಬನು ಫರಿಸಾಯದವನು. ಅವನು ಸುಂಕದವನು ಎಲ್ಲೋ ಮೂಲೆ ಕುಂತು, ಸ್ವಾಮಿ ಪಾಪಿಯಪ್ಪ ನಾನು, ನನ್ನನ್ನು ಕ್ಷಮಿಸು ಅಂತ ಹೇಳ್ದಂತೆ. ಇವನೇನು ಮಾಡ್ದಂತೆ, ದೇವರೇ ನಾನು ಉಪವಾಸ ಮಾಡ್ತೀನಿ, ಕಾಣಿಕೆ ಹಾಕ್ತೀನಿ, ಚರ್ಚಿಗೆ ಹೋಗ್ತೀನಿ, ಅವನಂತೆ ನಾನಲ್ಲ ಅಂದಂತೆ. ದೇವ್ರು ಹೇಳ್ದಂತೆ, ಇವನಿಲ್ಲ, ಇವನು ಕ್ಯಾನ್ಸಲ್, ಇವನು ನೀತಿವಂತನಲ್ಲ, ಕಳಿಸ್ರಿ ಇವನ್ನ.
ಯಾಕೆ? ಅವನಿಗೆ ಅವನು ಮಾಡುವ ಧರ್ಮ ಕಾರ್ಯಗಳ ಮೇಲೆ ನಂಬಿಕೆ ಐತಾಗಲಿ, ನನ್ನ ಮೇಲೆ ಇಲ್ಲ ಅವನಿಗೆ ನಂಬಿಕೆ. ನಾನು ಹೇಳ್ತೀನಿ ರೀ, ದಯಮಾಡಿ ನಿನ್ನ ಸ್ವ ಕಾರ್ಯಗಳಿಂದ ನೀನು ದೇವರನ್ನು ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ. ಪ್ಲೀಸ್ ಡೋಂಟ್ ಟ್ರೈ. ನಾನು ಉಪವಾಸ ಇರ್ತೀನಿ. ನೀನು ಉಪವಾಸ ಇದ್ದರೆ ದೇವ್ರು ಬದಲಾಗೋದಿಲ್ಲ. ಉಪವಾಸ ನೀನು ಇರ್ಬೇಕು. ಯಾಕೆ? ನೀನು ಬದಲಾಗಿ. ಬದಲಾವಣೆ ಯಾರಿಗೆ ಬರಬೇಕು? ಅದಕ್ಕೆ ನೀನು ಉಪವಾಸ ಇರಬೇಕು. ನೀನು ಉಪವಾಸ ಇದ್ದು ಬದಲಾಗದ ದೇವರನ್ನ ನಾನು ಬದಲಾಯಿಸ್ತೀನಿ ಅಂದರೆ ಆಗೋದಿಲ್ಲ. ಚೆನ್ನಾಗಿ ತಿಳ್ಕೊಳ್ರಿ. ಉಪವಾಸ ಯಾಕೆ? ನನ್ನ ಸೆಲ್ಫ್ ಡಿಸಿಪ್ಲಿನ್. ಯಾಕೆ? ನನ್ನ ಆತ್ಮ ಬಲಹೀನವಾಗ್ತೈತೆ, ನನ್ನ ಶರೀರ ಬಲ ಹೊಂದುತ್ತೈತೆ, ನನ್ನ ಆತ್ಮ ನನ್ನ ಶರೀರದ ಸ್ವಾಧೀನದಲ್ಲಿ ಬರ್ತೈತೆ, ನನ್ನ ಶರೀರ ಹೇಳಿದಂತೆ ನನ್ನ ಆತ್ಮ ಕೇಳ್ತೈತೆ. ಆ ಕಾರಣ ನನ್ನ ಆತ್ಮ ಮನುಷ್ಯನನ್ನು ನಾನು ಬಲಪಡಿಸಬೇಕು. ನನ್ನ ಆತ್ಮಕ್ಕೆ ನಾನು ಬಲ ಕೊಡಬೇಕು. ನನ್ನ ಶರೀರ ಮನುಷ್ಯನು ನನ್ನ ಆತ್ಮನ ಅಧೀನಕ್ಕೆ ಬರಬೇಕು. ಕೇಳ್ರಿ, ಯಾವಾಗ ನಿನ್ನ ಶರೀರ ಮನುಷ್ಯನು ನಿನ್ನ ಆತ್ಮ ಮನುಷ್ಯನ ಅಧೀನದಲ್ಲಿ ಇರೋದಿಲ್ವೋ, ನೀನು ಶರೀರ ಕಾರ್ಯದವುಗಳ ಮೇಲೆ ಮನಸ್ಸಿಡ್ತಿ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವ. ಆದರೆ ಯಾವಾಗ ನೀನು ಉಪವಾಸವಾಗಿದ್ದು ನಿನ್ನ ಶರೀರವನ್ನು ಜಜ್ಜುತ್ತಾ ನಿನ್ನ ಆತ್ಮದಲ್ಲಿ ಪ್ರಾರ್ಥನೆಯ ಮೂಲಕ, ವಾಕ್ಯದ ಮೂಲಕ, ವಿಜ್ಞಾಪನೆಯ ಮೂಲಕ ನಿನ್ನ ಆತ್ಮ ಮನುಷ್ಯನನ್ನು ನೀನು ಬಲಪಡಿಸುತ್ತೀಯೋ, ಅವಾಗ ನೀನು ಆತ್ಮನ ವಿಷಯಗಳ ಮೇಲೆ ನೀನು ಏನು ಮಾಡ್ತಿ? ಮನಸ್ಸಿಡುತ್ತಿ. ಬೈಬಲ್ ಹೇಳುತ್ತದೆ, ಆತ್ಮನಿಂದ ನಡೆಸಲ್ಪಡುವವರೆಲ್ಲರೂ ದೇವರ ಮಕ್ಕಳು. ಅರ್ಥ ಆಗಂದ ನಾನು ಹೇಳೋ ಪಾಯಿಂಟ್? ಅರ್ಥ ಆಯ್ತಾ ನಿಮಗೆ? ನಾನು ಉಪವಾಸ ಇದ್ದು ದೇವರನ್ನ ಚೇಂಜ್ ಮಾಡ್ತೀನಿ. ನೋ, ದಯಮಾಡಿ ತಪ್ಪು ಮಾಡಬೇಡ್ರಿ. ನಾನು ಉಪವಾಸ ಇರೋದು ನನ್ನ ಶಿಸ್ತು. ಹೌದು, ನನ್ನ ಬಾಡಿ ಹೆಂಗೆ ಬೇಕಾರಂಗೆ ಜೀವಿಸ್ತೈತೆ, ನನ್ನ ಕಣ್ಣು ಹೆಂಗೆ ಬೇಕಾರಂಗೆ ಹೋಗ್ತೈತೆ, ನಾನು ಏನು ಬೇಕಾರಂಗೆ ಮಾಡ್ತಾಯಿದ್ದೀನಿ. ನನ್ನ ಶರೀರವನ್ನು ಏನು ಮಾಡ್ಬೇಕು? ನಾನು ಜಜ್ಬೇಕು. ಎಲ್ಲಿ ಜಜ್ತಿ? ಉಪವಾಸ ಕುಂತು ನಿನ್ನ ಶರೀರದ ಆಸೆಗಳನ್ನು ಬಿಡ್ತಿ. ಅರ್ಥ ಆಗತ್ತಾ ನಿಮಗೆ? ಆದರೆ ನಾನು ಉಪವಾಸ ಇದ್ದು ದೇವರಿಗೆ ನಾನು ಏನೋ ಮಾಡ್ತಾಯಿದ್ದೀನಿ ಅಂದರೆ ನೋ. ನಾನು ಏನು ಮಾಡೋಕ್ಕಾಗಲಿಲ್ವೋ ಅದನ್ನು ಯೇಸು ಸ್ವಾಮಿ ಮಾಡ್ದರಿ ಆಲ್ರೆಡಿ. ನಾನು ಆತನ ಮುಂದೆ ಬಂದಾಗ, ಮೇಜಿನ ಮುಂದೆ ಬಂದಾಗ, ಆತನ ಆಲಯದ ಮುಂದೆ ಬಂದಾಗ ನನ್ನ ಸ್ವಾನೀತಿಯಿಂದ ಬರೋದಿಲ್ಲ, ಆತನ ಮಹಾ ಕೃಪೆಯನ್ನು ಹೊಂದಿದವನಾಗಿ ಬರ್ತೇನೆ. ಹಲ್ಲೆಲೂಯಾ. ನೋಡ್ರಿ, ಕೀರ್ತನೆಗಳಲ್ಲಿ ಏನು ಹೇಳ್ತೀವಿ? ವಾಕ್ಯಂಗೆ ಹೇಳ್ಕೊಳ್ರಿ. ಕೀರ್ತನೆಗಳು ಕೀರ್ತನೆ ಬ್ಯೂಟಿಫುಲ್ ವಚನ ಪ್ರಿಯರೇ. 5ನೇ ಅಧ್ಯಾಯ ಅದ್ರ 7ನೇ ವಚನ ಓದ್ರಿ. 5:7. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಕ್ಕೆ ಪ್ರವೇಶಿಸುವೆನು. ನಾನು ಹೆಂಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಾನು ನೀತಿ ಕ್ರಿಯೆಗಳನ್ನು ಮಾಡಿ, ನಾನು ಉಪವಾಸ ಮಾಡಿ, ಹೇಳ್ರಿ, ನಾನು ಉರುಳು ಸೇವೆ ಮಾಡಿ ಬರ್ತೀನಿ ಅಂತ ಹೇಳ್ತಾ ಇದ್ದಾನ? ಇಲ್ಲ 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 ಇಲ್ಲ. ಆತನು ಹೇಳ್ತಾ ಇದ್ದಾನೆ, ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ಬರ್ತಾ ಇದ್ದೇನೆ ರೀ. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆ ಸತ್ಯ ಯೇಸು ಕ್ರಿಸ್ತನ ಮೂಲಕ ಕೊಡಲ್ಪಟ್ಟಿತ್ತು ರೀ. ಹಲ್ಲೆಲೂಯಾ. ಪೌಲನು ಹೇಳ್ತಾನೆ, ನಾನು ನಿಮ್ಮೆಲ್ಲರಿಗಿಂತ ಹೆಚ್ಚಾಗಿ ಪ್ರಯಾಸಪಟ್ಟೆನು, ಆದರೂ ಪ್ರಯಾಸಪಟ್ಟಿದ್ದು ನಾನಲ್ಲ, ದೇವರ ಕೃಪೆ. ನಾವು ನಮ್ಮ ಸ್ವನೀತಿಯಿಂದ ದೇವರ ಬಳಿಗೆ ಬರಬಾರ್ದ್ರಿ. ಸ್ವನೀತಿ ದೇವರನ್ನು ಮೆಚ್ಚಿಸೋದಿಲ್ಲ. ಯಾಕೆ ದೇವರು ಫರಿಸಾಯರನ್ನು, ಸದ್ದುಕಾಯರನ್ನು, ಆ ಧರ್ಮಶಾಸ್ತ್ರ ಪಂಡಿತರನ್ನು ಗದರಿಸ್ದ ಅಂದರೆ, ದೇ ಆರ್ ಲಿವಿಂಗ್ ಇನ್ ಸೆಲ್ಫ್ ರೈಚಸ್ನೆಸ್. ಅವರು ಸ್ವನೀತಿಯಲ್ಲಿ ಜೀವಿಸ್ತಾ ಇದ್ರಿ. ನಾವು ನೋಡ್ತೇವೆ, ನಮ್ಮ ನೀತಿ ಕ್ರಿಯೆಗಳೆಲ್ಲ ಮಸಿಬಟ್ಟೆ ಥರ ಐತಂತ್ರಿ. ತೆಲುಗಲ್ಲಿ ಹೇಳ್ತದೆ, ನೀತಿ ಕ್ರಿಯೆಲ್ಲ ನೀವು ಮುರುಕು ಬಟ್ಟ, ಏನು ಹೊಲಸು ಬಟ್ಟೆ ರೀ. ಆದರೆ ನಾವು ಉಪವಾಸವಾಗಿರೋದು ಯಾಕೆ ಗೊತ್ತಾ? ದೇವ್ರನ್ನೇನೋ ಕೆಳಗೆ ಇಳಿಸೋಕ್ಕಲ್ಲ, ನಾವು ದೇವರ ಹತ್ತಿರಕ್ಕೆ ಹೋಗ್ಲಿಕ್ಕೆ. ನೋಡ್ರಿ, ಉಪವಾಸ ಪ್ರಾರ್ಥನೆ ಏನು ಮಾಡ್ತದೆ ಗೊತ್ತಾ? ದೂರವಾದ ನಿನ್ನನ್ನು ದೇವರ ಹತ್ತಿರಕ್ಕೆ ಕರ್ಕೊಂಡು ಬರ್ತದ್ರಿ.
ಆ ಶರೀರ ಭಾವದವುಗಳ ಮೇಲೆ ನಿನ್ನ ಮನಸ್ಸೈತಲ್ಲ ಅದೆಲ್ಲ ಕಡಿತ ಮಾಡ್ತದ್ರಿ, ಕಟ್ ಮಾಡ್ತದೆ. ಅದಕ್ಕೆ ನೋಡ್ರಿ, ಯೇಸು ಸ್ವಾಮಿ 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದ ಅಡವೆಯಲ್ಲಿ. ಸೈತಾನ್ ಬಂದ, ಎಲ್ಲ ಶಾರೀರಿಕ ಶೋಧನೆ, ಯಾವುದು ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ ಅಂದರೆ ಗರ್ವ, ಅದನ್ನು ತಂದ. ಯೇಸು ಸ್ವಾಮಿ ಅದಕ್ಕೆ ಒಳಗಾಗಲಿಲ್ಲ. ಯಾಕೆ ಗೊತ್ತಾ? ಆತನ ಉಪವಾಸ ಮಾಡಿ ಹೇಳ್ದ, ಈ ಲೋಕದ ಅಧಿಪತಿ ನನ್ನ ಬಳಿಗೆ ಬರ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ಯಾವುದು ನನ್ನಲ್ಲಿ ಇಲ್ಲ. ಉಪವಾಸ ಪ್ರಾರ್ಥನೆ ಏನು ಮಾಡ್ತದೆ ಗೊತ್ತಾ? ಈ ಲೋಕ, ನಿನ್ನೊಳಗಿರುವಂಥ ಲೋಕವನ್ನು ಕಿತ್ತು ಬಿಸಾಕ್ತದ್ರಿ. ಈ ದೇವರ ವಾಕ್ಯ ನಿನ್ನೊಳಗೆ ನೆಲೆಗೊಳ್ಳುವಂತೆ ಮಾಡ್ತದೆ. ನಾನು ಇನ್ನೊಂದು ಹೇಳ್ತೀನಿ ರೀ, ಬರೀ ಉಪವಾಸ ಇದ್ದು ಊರೆಲ್ಲ ತಿರುಗಿದ್ರೆ ಏನು ಬದಲಾವಣೆ ಬರೋದಿಲ್ಲ. ಮತ್ತು ಜನರು ಕಾಣಂಗೆ ನೀನು ಉಪವಾಸ ಮಾಡಿದ್ರೆ ಏನು ಬರೋದಿಲ್ಲ. ಉಪವಾಸ ಇದೆಯಾ, ನೆಟ್ಟಿಗಿರ್ಬೇಕು. ಎಲ್ಲ ಹೇಳ್ರಿ ಉಪವಾಸ ಮಾಡಿದರೆ ಹೇಳ್ರಿ ಜೋರಾಗಿ, ನೆಟ್ಟಿಗೆ ಮಾಡು. ಹೆಂಗೆ ಮಾಡು? ಯೇಸು ಸ್ವಾಮಿ ಹೇಳ್ದ, ಒಂದು ವೇಳೆ ನೀನು ಉಪವಾಸ ಮಾಡಿದರೆ ಹೋಗು ನಿನ್ನ ರೂಮಿಗೆ, ಬಾಗಿಲಕ್ಕೋ, ಎಣ್ಣೆ ಹಚ್ಕೋ, ನಿನ್ನ ಪರಲೋಕ ತಂದೆಯೊಟ್ಟಿಗೆ ನೀನು ಮಾತಾಡು. ನಾವು ಉಪವಾಸ ಹೆಂಗೆ ಮಾಡ್ತೀರಿ? ಎಣ್ಣೆನ ಹಚ್ಕೊಂತ ಬಿಡ್ರಿ, ಕೊಕೊನಟ್ ಎಣ್ಣೆ, ಊರೆಲ್ಲ ತಿರುಗ್ತೀವಿ. ಇಲ್ಲ, ನೀನು ಉಪವಾಸ ಮಾಡ್ತೀಯಾ, ದೇವರ ಸನ್ನಿಧಾನದಲ್ಲಿ ಬೀಳು, ವಾಕ್ಯ ಇಡಿ, ವಾಗ್ದಾನಗಳನ್ನ ಎತ್ತಿಡಿ, ಹಂಗೆ ಉಪವಾಸ ಪ್ರಾರ್ಥನೆ ಮಾಡು. ಅದು ನಿನಗೇನು ಮಾಡ್ತದೆ ಗೊತ್ತಾ? ಹೆಂಗೆ ಮಾಡ್ದ ನೆಹಮಿ? ಹೇಳ್ತೀನಿ ನಿಮಗೆ, ಇವೆಲ್ಲ ಬೈಬಲಲ್ಲಿ ಐತ್ರಿ, ನಾನೇನೋ ಉಡ್ಸ್ಕೊಂಡು ಹೇಳ್ತಿಲ್ಲ. ನೆಹಮಿ ಏನು ಮಾಡ್ದಂತೆ? ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೆನು. ಹೇಳ್ರಿ ಉಪವಾಸವಾಗಿದ್ದು. ಕೆಲ್ಸಕ್ಕೆ ಹೋಗ್ಯಾನ? ಹೇಳ್ಬೇಕು ಜೋರಾಗಿ. ಫಸ್ಟೇ ಮತ್ತೆ ನಾವು ಕೆಲ್ಸಕ್ಕೆ ಹೋಗ್ಬೇಕು ಕೆಲಸಕ್ಕೆ. ಆದರೆ ಒಂದೊಪ್ಪತ್ತು ಕೆಲ್ಸಕ್ಕೆ ಹೋಗ್ಲಾರ್ದಂಗೆ ಇರ್ತೀಯಲ್ಲ ಮನೆಯಲ್ಲಿ, ಅವಾಗ ಉಪವಾಸ ಇದ್ದು ಪ್ರಾರ್ಥನೆ ಮಾಡಬೇಕು. ಹೇಳ್ರಿ, ನೀನು ಕೆಲ್ಸಕ್ಕೆ ಹೋಗ್ತಿದ್ದಿ ಕರೆಕ್ಟ್, ಅಟ್ಲೀಸ್ಟ್ ಒಂದೊಪ್ಪತ್ತು ಬೆಳಿಗ್ಗೆ ಇಲ್ಲ ಮಧ್ಯಾಹ್ನ ಇಲ್ಲ ರಾತ್ರಿ ಊಟ ಮಾಡಬೇಡ, ಉಪವಾಸ ಇದ್ದು. ಯಾರ ಮುಂದೆ ಆತ ನೋಡಿ, ಬ್ಯೂಟಿಫುಲ್ ವಚನ, ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದನು. 1 ಗಂಟೆ ಮಾಡಿದ್ನ, 2 ಗಂಟೆ ಮಾಡಿದ್ನ, 1 ದಿನ ಮಾಡಿದ್ನ, 2 ದಿನ ಮಾಡಿದ್ನ ಗೊತ್ತಿಲ್ಲ, ಆಗಲಿ ಮಾಡುತ್ತಾ ಇದ್ದನು. ಹೇಳ್ರಿ, ಪ್ರಾರ್ಥನೆ ಪ್ರಾಮುಖ್ಯ ಅಲ್ರಿ. ಪ್ರಾರ್ಥನೆಯಲ್ಲಿ ಸ್ಥಿರತೆ ಭಾಳ ಪ್ರಾಮುಖ್ಯ. ಪ್ರೇಯರ್ ಈಸ್ ನಾಟ್ ಇಂಪಾರ್ಟೆಂಟ್, ಬಟ್ ಕನ್ಸಿಸ್ಟೆನ್ಸಿ ಇನ್ ಪ್ರೇಯರ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಜನ ಪರಲೋಕದಲ್ಲಿ ನಮ್ಮ ತಂದೆ ಆಮೇನ್ ಅಷ್ಟೇ, ಆಮೇಲೆ ಊಟಕ್ಕೆ ಕುಂತಾರೆ, ದೇವರೇ ಇಡ್ಲಿ ಪೂರಿ ಕೊಟ್ಟಿಯಪ್ಪ ಆಶೀರ್ವಾದ ಮಾಡಿ. ರಾತ್ರಿ ಮಲಗೋ ಟೈಮಲ್ಲಿ, ಅಪ್ಪ ನಿನಗೆ ಸ್ತೋತ್ರ, ನನಗೆ ಆತ್ರಪ್ಪ ನಿದ್ದೆ. ಪ್ರಾರ್ಥನೆಯಲ್ಲಿ ಸ್ಥಿರತೆ ಇಂಪಾರ್ಟೆಂಟು. ಹೇಳ್ರಿ ಎಲ್ಲರೂ, ಹೇಳ್ರಿ ಪ್ರಾರ್ಥನೆಯಲ್ಲಿ ಏನು ಇಂಪಾರ್ಟೆಂಟು? ಯೇಸು ಸ್ವಾಮಿ ಏನು ಹೇಳ್ದ? ಪ್ರತಿದಿನದ ಆಹಾರವನ್ನು ನಮಗೆ ಒದಗಿಸು. ಅನುದಿನದ ಆಹಾರ, ಡೈಲಿ ಮನ್ನಾ. ಲೂಕ 18:1 ಹೇಳ್ತಾನೆ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡ್ತಿರಬೇಕು. ನಾವು ಕಷ್ಟ ಬಂದಾಗ, ಹಾಸ್ಪಿಟಲೈಸ್ ಆದಾಗ, ಇಲ್ಲ ಏನೋ ಶೋಧನೆ ಬಂದಾಗ ನಾವು ಪ್ರಾರ್ಥನೆ ಮಾಡ್ತೀವ್ರಿ. ನೋ, ಅದು ಪ್ರಾರ್ಥನೆ ಲೈಫ್ ಅಲ್ಲ. ಪ್ರಾರ್ಥನೆಯಲ್ಲಿ ಸ್ಥಿರತೆ ಇಂಪಾರ್ಟೆಂಟ್. ಎಲ್ಲರೂ ಹೇಳ್ರಿ, ಕೈ ಕೊಟ್ಟು ಹೇಳ್ರಿ ಪಕ್ಕದಲ್ಲಿರೋರಿಗೆ, ನಿನ್ನ ಪ್ರಾರ್ಥನೆ ಜೀವಿತದಲ್ಲಿ ಸ್ಥಿರತೆ, ಕನ್ಸಿಸ್ಟೆನ್ಸಿ. ಆಮೇನ್, ಹಲ್ಲೆಲೂಯಾ. ಯಾಕೆ ಸಚಿನ್ ತೆಂಡೂಲ್ಕರ್ ಅಷ್ಟು ಲಾಂಗ್ ಪೀರಿಯಡ್ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಇದ್ದಂದರೆ ಆತನಲ್ಲಿ ಏನಿತ್ತು ರೀ? ಕನ್ಸಿಸ್ಟೆನ್ಸಿ, ಪರ್ಫಾರ್ಮೆನ್ಸ್ ಇತ್ತು. ಇವತ್ತಿನವರೆಗೂ ವಿರಾಟ್ ಕೊಹ್ಲಿ ಓಡಿಯಲ್ಲಿ ಆಡ್ತದೆ ಅನ್ನೋದು ಎದಕ್ಕೆ ಕಾರಣ? ಕನ್ಸಿಸ್ಟೆನ್ಸಿ ಆಯ್ತು ಅವನ ಹತ್ರ. ಅಮ್ಮ, ನಾನು ಹೇಳ್ತೀನಿ, ರಿಸಲ್ಟ್ ಬರೋದು ಯಾವಾಗ ಗೊತ್ತಾ? ನಿನ್ನ ಪ್ರಾರ್ಥನೆಯಲ್ಲಿ ನಿನಗೆ ಸ್ಥಿರತೆ ಇದ್ದಾಗ ಮಾತ್ರ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹತ್ರ ಒಬ್ಬ ವಿಧವೆ ಓದ್ಲಂತೆ. 1 ದಿನ ಓದ್ಲಾ? ಯೇಸು ಸ್ವಾಮಿ ಹೇಳ್ತಾನೆ, ನ್ಯಾಯಾಧಿಪತಿ ಹತ್ರ ಓದ್ಲಲ್ಲ ವಿಧವೆ, ಆಕೆ 1 ದಿನ ಓದ್ಲಾ, 2 ದಿನ ಓದ್ಲಾ? ದಿನ ಹೋಗ್ತಾ ಇದ್ಲಂತೆ. ಎಲ್ಲಿವರೆಗೆ? ಆ ಅರಸನು ನ್ಯಾಯ ಕೊಡೋವರೆಗೆ. ಅವಾಗ ಯೇಸು ಸ್ವಾಮಿ ಹೇಳ್ತಾನೆ, ಈ ಅನ್ಯಾಯಗಾರನಾದ ಅರಸನೇ ಈ ಸ್ತ್ರೀಗೆ ನ್ಯಾಯ ಕೊಟ್ಟರೆ, ದೇವರಾದುಕೊಂಡವರು, ನಾವೆಲ್ಲರೂ ಯಾರು ಆದ್ಕೊಂಡವ್ರಿ?
ದೇವರಾದುಕೊಂಡವರು ಆತನಿಗೆ ಹಗಲಿರುಳು ಅಂದರೆ ನಿರತವಾಗಿ, ಸ್ಥಿರವಾಗಿ, ಸತತವಾಗಿ ಪ್ರಾರ್ಥಿಸುವುದಾದರೆ, ನಿನ್ನ ಪ್ರಾರ್ಥನೆಯಲ್ಲಿ ಸ್ಥಿರತೆ ಭಾಳ ಇಂಪಾರ್ಟೆಂಟ್. ಕಷ್ಟ ಬಂದಾಗ ಪ್ರೇಯರ್ ಮಾಡಬೇಡ್ರಿ. ಯೋನನಂತೆ. ಯಾರಂತೆ? ಯೋನ ಯಾವಾಗ ಪ್ರೇಯರ್ ಮಾಡ್ದೆ ಹೇಳ್ರಿ? ಆ ಮೀನು ಬಾಯೊಳಗಿದ್ದಾಗ ಅಪ್ಪಾ ಒಂದು ಚಾನ್ಸ್ ಅಂದ. ಸಂಸೋನಂತೆ ನಮ್ಮ ಪ್ರಾರ್ಥನೆ ಇರಬಾರ್ದು. ಸಂಸೋನ್ ಕೂಡ ಯಾವಾಗ ಗುಂಡು ಹೊಡಿಸ್ಕೊಂಡು ಕಣ್ಣು ಗುಡ್ಡಾಗಿ ಒಂದು ಚಾನ್ಸ್ ಅಪ್ಪ ಅವಾಗ ಇಲ್ಲ ರೀ. ನಾವು ಪ್ರಾರ್ಥನೆಯಲ್ಲಿ ಒಬ್ಬ ಹನ್ನಳಂತೆ ಇರಬೇಕು ರೀ. ಹನ್ನಳು ಸತತವಾಗಿ ಪ್ರಾರ್ಥಿಸಿದ್ಲು. ಪ್ರಾರ್ಥನೆಯಲ್ಲಿ ನಮ್ಮ ಮಾದರಿ ಯೇಸು ಸ್ವಾಮಿ, ಆತನಂತೆ ಪ್ರತಿದಿನ ನಾವು ಪ್ರಾರ್ಥಿಸುವವರಾಗಿರಬೇಕು. ಪ್ರಾರ್ಥನೆಯಲ್ಲಿ ಮಾದರಿ ಪೌಲನು, ಪೇತ್ರನು ಅವರು ನಿರಂತರವಾಗಿ ಪ್ರಾರ್ಥಿಸಿದರು. ಪ್ರಿಯರೇ, ಪ್ರಾರ್ಥನೆ ಬದಲಾಯಿಸೋದಿಲ್ಲರಿ ನಮ್ಮ ಜೀವಿತ. ಪ್ರಾರ್ಥನೆಯಲ್ಲಿ ಸ್ಥಿರತೆ ಇದ್ದರೆ ಬದಲಾಗ್ತದೆ ನಮ್ಮ ಜೀವಿತ. ಅದಕ್ಕೆ ನಾವು ಹೇಳೋದು ಡೈಲಿ ಪ್ರಾರ್ಥನೆ ಮಾಡಿರಿ. ಏನ್ರಿ ಪ್ರಾರ್ಥನೆ ಅಂದರೆ? ಸ್ವಲ್ಪ ಜನಕ್ಕೆ ಏನು ಹೇಳೋರು? ಊಟಕ್ಕೋಸ್ಕರ ಅದು ಪ್ರಾರ್ಥನೆ ಅಲ್ಲ, ಅದು ನಿನ್ನ ರಿಕ್ವೆಸ್ಟ್. ದೇವರೇ ಆಶೀರ್ವಾದ ಮಾಡಪ್ಪ ಅಂತ. ಪ್ರಾರ್ಥನೆ ಅಂದರೆ ಏನು ಗೊತ್ತಾ? ಆತನ ಹತ್ರ ನೀನು ಮಾತಾಡೋದು, ದೇವರೇ 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 ಗೋಳಾಡೋದ್ರಿ. ಆತನ ಹೃದಯವನ್ನು ನೀನು ಅರಿಯುವಂಥದ್ದು, ನಿನ್ನ ಹೃದಯ ಭಾರವನ್ನು ಆತನ ಮುಂದೆ ಸುರಿಸುವಂಥದ್ದು ಪ್ರಾರ್ಥನೆ. ನೆಹೆಮೀಯ ಏನು ಮಾಡ್ತಿದ್ದಾನೆ ಗೊತ್ತಾ ರೀ? ವಿಜ್ಞಾಪನೆ ಮಾಡುತ್ತಾ ಇದ್ದನು, ಪ್ರಾರ್ಥಿಸುತ್ತಾ ಇದ್ದನು. ಹೆಂಗೆ? ಉಪವಾಸವಾಗಿದ್ದು. ಆತ ಹೇಳಿಲ್ಲ, ಸ್ವಾಮಿ ನಾನು ನೀತಿವಂತನಪ್ಪ, ಹೇಳಿಲ್ಲ. ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನಂತ. 5ನೇ ವಚನ, ಆ ವಿಜ್ಞಾಪನೆಗಳಲ್ಲಿ ನಾನು ಯೆಹೋವನೇ, ಮಹೋನ್ನತನೂ ಭಯಂಕರನೂ ಆಗಿರುವ ಪರಲೋಕ ದೇವರೇ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ, ಕೃಪೆ ಮಾಡಿ ಕಿವಿಗೊಡಬೇಕು, ಕಟಾಕ್ಷಿಸಬೇಕು, ನಿನ್ನ ಸೇವಕನ ಪ್ರಾರ್ಥನೆಯನ್ನು ಲಾಲಿಸಬೇಕು. ನಾನು ಈಗ ಹಗಲಿರುಳು ನಿನ್ನ ಸನ್ನಿಧಿಯಲ್ಲಿ ನಿನ್ನ ಸೇವಕರಾದ ಇಸ್ರಾಯೇಲರಿಗೋಸ್ಕರ ಪ್ರಾರ್ಥಿಸುತ್ತಾ. ಪ್ರಾರ್ಥನೆ ಅಂದರೆ ನಿನಗೋಸ್ಕರ ಮಾಡ್ಕೊಳ್ಳೋದಲ್ಲ. ಪ್ರಾರ್ಥನೆ ಅಂದರೆ ಇತರರಿಗಾಗಿ ನೀನು ದೇವರನ್ನು ಬೇಡೋದು ಪ್ರಾರ್ಥನೆ. ಪ್ರಾರ್ಥನೆ ಅಂದರೆ ನನಗೆ ಅದು ಕೊಡು ಇದು ಕೊಡು ಅಂತ ನಿಂದು ಹೇಳೋದಲ್ಲ. ಹೊರಗೆ ಸಾಯ್ತದ್ರಪ್ಪ ಅವ್ರು ಪೌಳಿ ಗೋಡೆ ಬಿದ್ದುಬಿಟ್ಟೈತಪ್ಪ, ಅವರು ಮಹಾ ಕಷ್ಟ ನಿಂದೆಗಳೆಲ್ಲ ಇದ್ದಾರಪ್ಪ. ಹೇಳ್ರಿ ನೆಹೆಮೀಯ ಏನಂತ ಪ್ರಾರ್ಥನೆ ಮಾಡ್ತಿದ್ದಾನೆ? ಹಗಲಿರುಳು ನಿನ್ನ ಸನ್ನಿಧಿಯಲ್ಲಿ. ಅಂದರೆ ಎಲ್ಲಿ? ರೂಮಲ್ಲಿ ಇದ್ದಾನೋ ಎಲ್ಲೇದನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಿ ಹ್ಯಾಸ್ ಸಪರೇಟೆಡ್ ಹಿಮ್ಸೆಲ್ಫ್ ಟು ಪ್ರೇ. ಪ್ರಾರ್ಥನೆಯಲ್ಲಿ ನಮಗೊಂದು ಪ್ರತ್ಯೇಕತೆ ಇರಬೇಕ್ರಿ. ಪ್ರತ್ಯೇಕ ಮಾಡ್ಕೋಬೇಕು ನಾವು. ಯೇಸು ಸ್ವಾಮಿ ತನ್ನನ್ನು ತಾನು ಪ್ರತ್ಯೇಕಿಸಿಕೊಂಡು ಎಲ್ಲಿಗೆ ಹೋಗ್ತಾ ಇದ್ದ? ಗುಡ್ಡಕ್ಕೆ ಹೋಗ್ತಾ ಇದ್ದೀರಿ. ಪೇತ್ರ ಯೋಹಾನರು ತಮ್ಮನ್ನು ತಾವು ಪ್ರತ್ಯೇಕಿಸಿಕೊಂಡು ಮಧ್ಯಾಹ್ನ 3 ಗಂಟೆ ನಡೆಯೋ ಪ್ರಾರ್ಥನೆಗೆ ಹೋಗ್ತಾ ಇದ್ದೀರಿ. ಯೇಸು ಸ್ವಾಮಿ ಏನು ಮಾಡಿದ? ಪೇತ್ರ ಯೋಹಾನ ಯಾಕೋಬರನ್ನು ಪ್ರತ್ಯೇಕ ಮಾಡಿ ಆ ಒಂದು ಗುಡ್ಡಕ್ಕೆ ಕರ್ಕೊಂಡೋದ ಪ್ರಾರ್ಥನೆ ಮಾಡಲಿಕ್ಕೆ. ಸಿ, ಪ್ರೇಯರ್ ಮೀನ್ಸ್ ಯು ಹ್ಯಾವ್ ಟು ಸಪ್ರೇಟ್ ಯುವರ್ ಸೆಲ್ಫ್. ಅರ್ಥ ಆಗತ್ತಾ ನಿಮಗೆ? ಪ್ರಾರ್ಥನೆ ಅಂದರೆ ಮೊಬೈಲ್ ಇಟ್ಕೊಳ್ಳೋದಲ್ಲ. ಮೊಬೈಲ್ ಇಟ್ಕೊಂಡು ಮೊಬೈಲ್ ನೋಡ್ಕೊಂತ ಪ್ರಾರ್ಥನೆ ಮಾಡ್ತೀನಿ ಇಲ್ಲ. ಪ್ರಾರ್ಥನೆ ಅಂದರೆ ಎಲ್ಲರೂ ಹಂಗೆ ಇರ್ತಾರೆ, ಹಂಗೆ ಮಾಡ್ತೀನಿ. ಅದಲ್ಲ, ಸಪ್ರೇಟ್. ಆತನು ಹೇಳ್ತಾನೆ, ನಿನ್ನ ಸನ್ನಿಧಿಯಲ್ಲಿ ಹಗಲಿರುಳು ನಿನ್ನ ಸೇವಕರಾದ ಇಸ್ರಾಯೇಲರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ. ಪ್ರಾರ್ಥನೆಯಲ್ಲಿ ನಮ್ಮದೇ ಇರ್ತದೆ ರೀ ಬೇಡಿಕೆ. ಇಲ್ಲ ಇಲ್ಲ ಇಲ್ಲ, ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ರೀ, ವೆನ್ ಯು ಸ್ಟಾರ್ಟ್ ಲಿವಿಂಗ್ ಫಾರ್ ಅದರ್ಸ್, ಗಾಡ್ ಸ್ಟಾರ್ಟ್ ಲಿವಿಂಗ್ ಫಾರ್ ಯು. ನೀನು ಯಾವಾಗ ಇತರರಿಗೋಸ್ಕರ ಜೀವಿಸಲಿಕ್ಕೆ ಪ್ರಾರಂಭಿಸ್ತೀಯೋ, ದೇವರು ನಿನಗೋಸ್ಕರ ಜೀವಿಸೋದನ್ನು ನೀನು ಕಾಣ್ತೀ. ನೀನು ಯಾವಾಗ ಇತರರಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸ್ತೀಯೋ, ನಿನ್ನ ಅವಶ್ಯಕತೆಗಳಿಗೋಸ್ಕರ ನೀನು ಪ್ರಾರ್ಥನೆ ಮಾಡುವ ಅಗತ್ಯತೆ ಇಲ್ಲ. ನಿನ್ನ ದೇವರು ನಿನ್ನ ಅಗತ್ಯತೆಗಳನ್ನು ಸಂಧಿಸ್ತಾನೆ. ಪ್ರಾರ್ಥನೆಯಲ್ಲಿ ನಾವು ಜನರ ನೋವುಗಳನ್ನು, ಜನರನ್ನು ನಮ್ಮ ಹೃದಯದಲ್ಲಿ ತೆಗೆದುಕೊಳ್ಬೇಕು ರೀ.
ಅವರ ನೋವು ನಮ್ಮ ನೋವಾಗಬೇಕು, ಅವರ ಕಣ್ಣೀರು ನಮ್ಮ ಕಣ್ಣೀರಾಗಬೇಕು. ಅವರು ಹಾಸ್ಪಿಟ್ಲಲ್ಲಿದ್ದಾರ, ನಾವು ಆಸ್ಪತ್ರೆಯಲ್ಲಿದ್ದರೆ ಹೆಂಗೆ ಗೋಳಾಡ್ತೀವಿ, ಆ ಗೋಳಾಟ ಬರ್ಬೇಕ್ರಿ. ಅಲ್ಲೆಲ್ಲೋ ಯೆರೂಸಲೇಮಿನಲ್ಲಿ ಪೌಳಿ ಗೋಡೆಗಳು ಬಿದ್ದೈತೆ, ಅಲ್ಲೆಲ್ಲೋ ಯೆರೂಸಲೇಮಿನಲ್ಲಿ ಇಸ್ರಾಯೇಲರು ಮಹಾ ಕಷ್ಟ ನಿಂದೆಗಳಲ್ಲಿದ್ದಾರೆ. ಇಲ್ಲಿ ಆರಾಮದಾಯಕ ಜೀವಿತ ರೀ, ಆರಾಮಿರ್ಬೋದಾತ, ನೋ ಟೆನ್ಷನ್. ಸಂಬಳ ಐತೆ, ಒಳ್ಳೆ ಕೆಲಸ ಐತೆ, ಊಟ ಐತೆ, ವಸತಿ ಐತೆ, ಎಲ್ಲ ಐತೆ. ಆದರೆ ಪ್ರಾರ್ಥನೆಯಲ್ಲಿ ಶೋಕಿಸುತ್ತಾ ಇದ್ದಾನೆ, ಪ್ರಾರ್ಥನೆಯಲ್ಲಿ ನೋವಿನಿಂದ ಪ್ರಾರ್ಥಿಸ್ತಾ ಇದ್ದಾನೆ, ಪ್ರಾರ್ಥನೆಯಲ್ಲಿ ಹಗಲಿರುಳು ಪ್ರಾರ್ಥಿಸ್ತಾ ಇದ್ದಾನೆ. ಎಂಥ ಪ್ರಾರ್ಥನೆ ಗೊತ್ತಾರೆ ಇದು? ದ ಪ್ರೇಯರ್ ಆಫ್ ಕನ್ಫೆಷನ್ ಆಫ್ ಸಿನ್, ಪಾಪ ಅರಿಕೆಯ ಪ್ರಾರ್ಥನೆ. ಯಾರು ಪಾಪ ಅರಿಕೆ ಮಾಡ್ತಾ ಇದ್ದಾರೆ ನೋಡ್ರಿ ಮುಂದೆ. ನಿನ್ನ ಸೇವಕರಾದರೆ ಇಸ್ರಾಯೇಲರಿಗೋಸ್ಕರ ಪ್ರಾರ್ಥಿಸುತ್ತಾ ಅವರು ನಿನಗೆ ವಿರುದ್ಧವಾಗಿ ಮಾಡಿದ ಪಾಪಗಳನ್ನು ಅರಿಕೆ ಮಾಡುತ್ತಾ ಇದ್ದೇನೆ. ನಾನು ನನ್ನ ಪೂರ್ವಿಕರು ಆ ಪಾಪಗಳಲ್ಲಿ ಪಾಲುಗಾರರು. ಯಾರು ಪಾಪ ಅರಿಕೆ ಮಾಡ್ತಾ ಇದ್ದಾನ್ರಿ? ಇಸ್ರಾಯೇಲ್ ಜನರ ಪಾಪವನ್ನು ಯಾರು ಅರಿಕೆ ಮಾಡ್ತಾ ಇದ್ದಾರೆ ಹೇಳ್ರಿ? ನಾವು ಯಾವತ್ತಾದರೂ ಪಾಪದ ಅರಿಕೆ ಮಾಡಿವಾರಿ ಪ್ರಾರ್ಥನೆಯಲ್ಲಿ? ನಾವು ಪಾಪದ ಅರಿಕೆ ಮಾಡೋದಿಲ್ಲ, ನಾವೇ ನೀತಿವಂತರಂತೇಳಿ ಬರ್ತೀವಿ ನಾವು. ಜನರ ಪಾಪ ಯಾರು ಅರಿಕೆ ಮಾಡ್ತಾ ಇದ್ದಾರೆ? ನೆಹೆಮೀಯನು ಜನರ ಪಾಪಗಳನ್ನು ಯಾರ ಮುಂದೆ ಅರಿಕೆ ಮಾಡ್ತಾ ಇದ್ದಾನೆ? ಅಮ್ಮ, ನನ್ನ ಮೇಲೆ ನಿನ್ನ ಮೇಲೆ ಒಂದು ಜವಾಬ್ದಾರಿ ಐತೆ. ಲೋಕದ ಜನರ ಪಾಪಗಳನ್ನು ನಾವು ದೇವರ ಮುಂದೆ ಅರಿಕೆ ಮಾಡಬೇಕಾಗಿದೆ. ಫಸ್ಟೇ ಏನಾಗ್ತದ್ರಿ ಹಂಗೆ ಮಾಡಿದರೆ? ನೋಡ್ರಿ, ಬೈಬಲ್ ಹೇಳುತ್ತದೆ, ಯಾಕೋಬನು ಬರೆದ ಪತ್ರಿಕೆ, ಬುಕ್ ಆಫ್ ಜೇಮ್ಸ್, ಚಾಪ್ಟರ್ 5, ವರ್ಸ್ 18, 15ನೇ ವಚನ ನೋಡ್ರಿ. 5:15. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು, ಮೈಕ್ ಆನ್ ಮಾಡ್ಕೊಳ್ರಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು, ಕರ್ತನು ಅವನನ್ನು ಎಬ್ಬಿಸುವನು ಅಂತೆ. ಫುಲ್ ಸ್ಟಾಪ್ ಆಯ್ತಾ ಅಲ್ಲಿ? ಫುಲ್ ಸ್ಟಾಪ್ ಇಲ್ಲ. ಅಪಾಸ್ಟಫಿ ಏನಂತೀವ ಅದನ್ನ? ಅಪಾಸ್ಟಫಿ ಕಾಮ ಐತ್ರಿ, ಅಪಾಸ್ಟಫಿ ಅಂತೀವಲ್ಲ. ಆದರೆ ಆ ಸ್ಟೇಟ್ಮೆಂಟು, ಆ ಸೆಂಟೆನ್ಸ್ ಅಲ್ಲೇ ಮುಗ್ದಿಲ್ಲ. ಮತ್ತು ಹೇಳ್ರಿ, ಎಲ್ಲರೂ ಹೇಳ್ರಿ, ಇಡ್ಲಿ ತಗೊಂಡ್ರೆ ಅದ್ರ ಜೊತೆಗೆ ಸಾಂಬಾರು, ಚಟ್ನಿ ಅಲ್ಲ? ಹೇಳ್ರಿ, ಸಾಂಬಾರಿಗೆ ಸಪ್ರೇಟ್ ದುಡ್ಡು ಕಟ್ತೀರಾ? ನೀನು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ರೋಗ ಗುಣ ಆಗ್ತದೆ. ಮತ್ತು ನೀನು ಇಡ್ಲಿ ತಗೊಂಡ್ರೆ ಹೆಂಗೆ ಸಾಂಬಾರು, ಚಟ್ನಿ, ನೀನು ಪ್ರಾರ್ಥನೆ ಮಾಡಿದರೆ ಇನ್ನೊಬ್ರಿಗೋಸ್ಕರ ಅವರಿಗೆ ರೋಗ ಮಾತ್ರ ಗುಣ ಆಗೋದಲ್ಲ, ಮತ್ತು ಅವನು ಪಾಪ ಮಾಡಿದವನಾಗಿದ್ದರೆ, ನೀನು ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತೀಯಲ್ಲ, ನೀನು ಯಾರ ಪಾಪಗಳನ್ನು ಅರಿಕೆ ಮಾಡ್ತೀಯಲ್ಲ, ಆ ಪಾಪಗಳು ಪರಿಹಾರವಾಗುತ್ತದೆ. ಚಪ್ಪಾಳೆ ತಟ್ಟಿ ದೇವರ ನಾಮಕ್ಕೆ ನಾವು ಮಹಿಮೆನ ಸಲ್ಲಿಸೋಣ ರೀ. ಕಮಾನ್, ಇನ್ನು ಜೋರಾಗಿ ಗ್ಲೋರಿ. ಆಮೆನ್. ಯೇಸು ನನಗೆ ಅನಿಸ್ತದೆ, ಅಮ್ಮ, ನಾನು ಕೂಡ ನಿನ್ನ ಮೇಲೆ ಕಲ್ಲೆಸೆಯೋದಿಲ್ಲ, ಹೋಗು, ಇನ್ಮೇಲೆ ಏನು ಮಾಡಬೇಡ ನನಗನ್ನಿಸ್ತದೆ ಏಸಪ್ಪ ಆ ಮಗಳ ಪಾಪವನ್ನು ಯಾರೇ ಅರಿಕೆ ಮಾಡಿರ್ತಾನೆ? ತಂದೆಗೆ ಅರಿಕೆ ಮಾಡಿರ್ತಾನೆ ರೀ. ನೋಡ್ರಿ, ಅವರ ಪಾಪಗಳನ್ನು ನಾವು ಪ್ರಾರ್ಥನೆಯಲ್ಲಿ ಅರಿಕೆ ಮಾಡ್ಬೇಕ್ರಿ. ಪ್ರಾರ್ಥನೆಯಲ್ಲಿ ಸಂಬಂಧವಾದದನ್ನು ಬರೀ ಕೇಳಬಾರ್ದ್ರಿ. ಬರೇ ಮೆಟೀರಿಯಲಿಸ್ಟಿಕ್ ಬ್ಲೆಸ್ಸಿಂಗ್ ನಮಗೆಲ್ಲ ರೀ. ಅದಕ್ಕಿಂತ ಹೆಚ್ಚು, ದೇವರೇ, ಈ ಬ್ರದರ್ ಕುಡಿತಾ ಇದ್ದಾನೆ, ಈ ಸಿಸ್ಟರ್ ಕೆಟ್ಟ ಸಂಬಂಧದಲ್ಲಿದ್ದಾರೆ, ಈ ಬ್ರದರ್ ಹಣದಿಂದ ಹೋಗ್ತಾ ಇದ್ದಾನೆ, ಅವ್ರು ಈ ಕೆಲಸ ಮಾಡ್ತಾ ಇದ್ದಾರಪ್ಪ, ಅವ್ರು ಹಿಂಗಾದ್ರೂ ಮಾಡಿ ಬಿಡುಗಡೆ ಮಾಡಂತೇಳಿ ಅವರ ಪಾಪಗಳನ್ನು ನಾವು ದೇವರ ಮುಂದೆ ಅರಿಕೆ ಮಾಡ್ಬೇಕ್ರಿ. ಅರಿಕೆ ಮಾಡಿದಾಗ ಅವನು ಪಾಪ ಮಾಡಿದವನಾಗಿದ್ದರೆ ಅದು ಅವನಿಗೆ
ಪರಿಹಾರವಾಗುತ್ತದೆ. ಹಲ್ಲೆಲೂಯಾ. ನಮ್ಮಪ್ಪ ಬದಲಾಗ್ತಾ ಇಲ್ಲಣ್ಣ, ಬದಲಾಗ್ತಾನೆ. ನೀನು ಕುಂತು ನಿಮ್ಮಪ್ಪನ ಪಾಪ, ನಿಮ್ಮಮ್ಮನ ಪಾಪ, ನಿಮ್ಮ ಕುಟುಂಬದ ಪಾಪವನ್ನು ದೇವ್ರ ಮುಂದೆ ಅರಿಕೆ ಮಾಡು. ದೇವ್ರಿಗೆ ಹೇಳಿ, ದೇವರೇ ನಿನ್ನ ಮಗನಾದ ಯೇಸುವಿನ ರಕ್ತ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿದೆ ಅಲ್ಲಪ್ಪ, ಇವರನ್ನು ಕೂಡ ನಿನ್ನ ರಕ್ತದಿಂದ ತೊಳೆ ಅಂತೇಳಿ ನೀನು ಅರಿಕೆ ಮಾಡಿದರೆ ದೇವರು ಅದ್ಭುತ ಮಾಡ್ತಾನಮ್ಮ. ಹಲ್ಲೆಲೂಯಾ. ನಂಬಿಕೆಯಿಂದ ನೀನು ಪ್ರಾರ್ಥನೆ ಮಾಡಿದರೆ ಅವನಿಗೆ ಗುಣ ಆಗೋದೊಂದೇ ಅಲ್ಲ, ಅವನಿಗೆ ಶಾರೀರಿಕ ಸ್ವಸ್ಥತೆ ಮಾತ್ರ ಅಲ್ಲ, ಆತ್ಮಿಕ ಸ್ವಸ್ಥತೆ ಕೂಡ ದೊರಕುತ್ತದೆ. ಹಲ್ಲೆಲೂಯಾ. ದೇವರು ಅವನನ್ನು ಶಾರೀರಿಕ ರೋಗದಿಂದ ಗುಣಪಡಿಸೋದು ಮಾತ್ರ ಅಲ್ಲ ರೀ, ಅವನ ಆತ್ಮವನ್ನು ಕೂಡ ಆತನು ಗುಣಪಡಿಸಿ ಶುದ್ಧೀಕರಿಸುತ್ತಾನೆ. ಅದಕ್ಕೆ ರೀ ಪ್ರಾರ್ಥನಾ ವೀರರು ಭಾಳ ಇಂಪಾರ್ಟೆಂಟ್ ರೀ. ಅದಕ್ಕೆ ಶಿಷ್ಯರು ಸ್ವಾಮಿನ ಏನು ಕೇಳಿದ್ರು? ಸ್ವಾಮಿ ಪ್ರಾರ್ಥಿಂಚುಟ ಮಾಕು ನೇರ್ಪು. ಪ್ರಾರ್ಥನೆಯಲ್ಲಿ ನಾವು ಬೇರೆಯವರ ಪಾಪಗಳನ್ನು ಕ್ಷಮಿಸಬೇಕಂತೆ. ಪರಲೋಕದ ಪ್ರಾರ್ಥನೆ ಎಷ್ಟು ಜನ ಗೊತ್ತು? ಅವರ ಪಾಪಗಳನ್ನು, ಅವರ ತಪ್ಪುಗಳನ್ನು ನಾವು ಕ್ಷಮಿಸಿದ ಪ್ರಕಾರ ಪ್ರಾರ್ಥನೆಯಲ್ಲಿ ನೀನು ಕ್ಷಮಿಸೋದು ಕಲಿಬೇಕು ರೀ. ಪ್ರಾರ್ಥನೆಯಲ್ಲಿ ಏನು ಮಾಡಬೇಕು? ಕ್ಷಮಾಪಣೆ, ಪಾಪ ಪರಿಹಾರ. ಅವ್ರ ಪಾಪಗಳನ್ನು ಒಪ್ಕೊಳ್ಬೇಕು. ಅವ್ರು ಗೊತ್ತಿಲ್ಲದೆ ಪಾಪ ಮಾಡ್ತಿದ್ದಾರೆ, ಅವ್ರು ಗೊತ್ತಿಲ್ಲದೆ ವಿಗ್ರಹಾರಾಧನೆ ಮಾಡ್ತಿದ್ದಾರೆ. ನಾವು ಒಪ್ಪಿಕೊಳ್ಬೇಕು ಅವ್ರ ಪಾಪವನ್ನು. ನೆಹೆಮೀಯನು ಇಸ್ರಾಯೇಲರ ಪಾಪಗಳನ್ನು ಒಪ್ಪಿಕೊಳ್ತಾ ಇದ್ದಾನೆ, ಅವನ ಪಾಪಗಳನ್ನು ಕೂಡ ಒಪ್ಪಿಕೊಳ್ತಾ ಇದ್ದಾನಂತೆ. ಗೊತ್ತಿಲ್ಲ ಏನು ಪಾಪ ಮಾಡಿದ್ದನು. ಆತ ಹೇಳ್ತಾನೆ, ದೇವರೇ ನಾವು ನಮ್ಮ ಪೂರ್ವಿಕರು ಏನು ಮಾಡಿದ್ರಿ? ವಿಗ್ರಹಗಳನ್ನು ಮಾಡಿಕೊಂಡ್ರಿ. ಅವರು ದೇವ್ರು ಹೇಳ್ದ ವಿಗ್ರಹಾರಾಧನೆ ಮಾಡಬಾರ್ದು. ದೇವ್ರು ಹೇಳ್ದ ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರ್ದು ಅಂತ ಹೇಳ್ದ. ಮೂರ್ತಿಗಳನ್ನು ಮಾಡಿಕೊಳ್ಳಬಾರ್ದು ಅಂತ ಹೇಳ್ದ. ಪರರ ಸ್ವತ್ತನ್ನು ಆಶಿಸಬಾರ್ದು ಅಂತ ಹೇಳ್ದ. ಕಳ್ಳತನ ಮಾಡಬಾರ್ದು ಅಂತ ಹೇಳ್ದ. ಅವೆಲ್ಲವುಗಳನ್ನು ಅವರು ಪೂರ್ವಿಕರು ಮಾಡಿದ್ರಿ. ಅವರ ಪೂರ್ವಿಕರ ಪಾಪಗಳನ್ನು ಏನು ಮಾಡ್ತಾ ಇದ್ದಾನೆ ನೆಹೆಮೀಯ? ಒಪ್ಪಿಕೊಳ್ಳುತ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಾದಮೇಲೆ ಪ್ರೇರೆ, ನಾನು ಕೊನೆಯದಾಗಿ 9ನೇ ವಚನ ಓದಿಕೊಳ್ಳೋಣ. 1ನೇ ಅಧ್ಯಾಯ 9ನೇ ವಚನ. ನನ್ನ ಕಡೆಗೆ ತಿರುಗಿಕೊಂಡು ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದಾದರೆ ನಿಮ್ಮವರು ಆಕಾಶದ ಕೊನೆಯವರೆಗೆ ಒಯ್ಯಲ್ಪಟ್ಟರೂ ನಾನು ಅವರನ್ನು ಅಲ್ಲಿಂದ ಕೂಡಿಸಿ ನನ್ನ ನಾಮ ಸ್ಥಾಪನೆಗೋಸ್ಕರ ಆರಿಸಿದ ಸ್ಥಳಕ್ಕೆ ತಿರುಗಿ ಬರಮಾಡುವೆನು ಎಂದು ಹೇಳಿದ್ದೀಯಲ್ಲ, ಆ ಮಾತನ್ನು ನೆನಪು ಮಾಡಿಕೊಳ್ಳಬೇಕು ಸ್ವಾಮಿ. ಕೇಳ್ರಿ, ಈ ವಚನ ನಾನು ವಿವರಿಸ್ತೀನಿ, ನೀಟಾಗಿ ಕೇಳ್ರಿ. ನಾವು ಪ್ರಾರ್ಥನೆಯಲ್ಲಿ ಬರೀ ನಮ್ಮ ಮಾತುಗಳೇ ಹೇಳ್ಬಾರ್ದ್ರಿ. ಪ್ರಾರ್ಥನೆಯಲ್ಲಿ ದೇವರ ವಾಕ್ಯವನ್ನು ಹಿಡಿದು ನಾವು ಪ್ರಾರ್ಥಿಸಬೇಕು. ಏನು ಹಿಡಿದು? ಹೇಳ್ರಿ, ಏನು ಹಿಡಿದು? ಪ್ರಾರ್ಥನೆಯಲ್ಲಿ ದೇವರ ವಾಗ್ದಾನಗಳನ್ನು, ದೇವರ ವಾಕ್ಯಗಳನ್ನು ಹಿಡಿದು ನೀವು ಪ್ರಾರ್ಥಿಸಬೇಕು. ಇಲ್ಲಿ ನೆಹೆಮೀಯ ಏನು ಹೇಳ್ತಾ ಇದ್ದಾನೆ? ದೇವರೇ, ನಿನ್ನ ಜನರು ಆಕಾಶದ ಕೊನೆಯವರೆಗೆ ಒಯ್ಯಲ್ಪಟ್ಟರು. ಆಕಾಶ ಯಾರನ್ನು ಮುಟ್ಟಕ್ಕಾಗುತ್ತಾ? ಹೇಳ್ರಿ, ಮುಟ್ಟಕ್ಕಾಗುತ್ತಾ? ನೆಹೆಮೀಯ ಹೇಳ್ತಾ ಇದ್ದಾನೆ, ನಿನ್ನ ಜನರು ಆಕಾಶದವರೆಗೆ ಒಯ್ಯಲ್ಪಟ್ಟರು. ಅಷ್ಟು ದೂರ ಹೋದ್ರು ನೀನು ವಾಗ್ದಾನ ಮಾಡಿಯಪ್ಪ. ಏನಂತ ವಾಗ್ದಾನ ಮಾಡಿ? ಅವರನ್ನು ಅಲ್ಲಿಂದ ಕೂಡಿಸಿ, ಅಲ್ಲಿಂದ ಕರ್ಕೊಂಡು ಬಂದು ನನ್ನ ನಾಮಸ್ಥಾಪನೆಗೋಸ್ಕರ ಆರಿಸಿದ ಸ್ಥಳಕ್ಕೆ ತಿರುಗಿ ಬರಮಾಡುವೆನು ಎಂದು ಹೇಳಿದ್ದೀಯಲ್ಲ. ಇನ್ನೊಂದು ಮಾತಲ್ಲಿ ಹೇಳಿದರೆ, ದೇವರೇ ತಪ್ಪಿಸಿಕೊಂಡು ಅವ್ರು ಹೋಗ್ಬಿಟ್ಟಾರೆ, ನಿನಗೆ ವಿರುದ್ಧವಾಗಿ ಅವ್ರು ಹೋಗ್ಬಿಟ್ಟಾರೆ, ನಿನಗೆ ದೂರ ಆಗಿಬಿಟ್ಟಾರಪ್ಪ, ದೂರ ಆದರೂ ಪರವಾಗಿಲ್ಲ, ನಾನು ಅವರ ಮತ್ತೆ ವಾಪಸ್ ಕರ್ಕೊಂಬರ್ತೀನಿ ಅಂಥೇಳಿ ನೀನು ವಾಗ್ದಾನ ಮಾಡಿಯಲ್ಲಪ್ಪ ಅಂತ ಎಲ್ಲಿ ಹೇಳ್ತಾ ಇದ್ದಾನೆ? ಹೇಳ್ರಿ, ನಿದ್ದೆ ಮಾಡೋರಲ್ಲ ಹೇಳ್ರಿ, ಎಲ್ಲಿ ಹೇಳ್ತಾ ಇದ್ದಾನೆ? ಪ್ರಾರ್ಥನೆಯಲ್ಲಿ ಹೇಳ್ತಾ ಇದ್ದಾನೆ ಅಂತ. ಎಲ್ಲಿ ಹೇಳ್ತಾ ಇದ್ದಾನಮ್ಮ? ಅಂದರೆ ಪ್ರಾರ್ಥನೆಯಲ್ಲಿ ದೇವರ ವಾಗ್ದಾನವನ್ನು ಆತನು ದೇವರಿಗೆ ಜ್ಞಾಪಕ ಮಾಡ್ತಾ ಇದ್ದಾನೆ ರೀ. ಹೇಳ್ಬೇಕು ನೀವೆಲ್ಲ. ಅರ್ಥ ಆಯ್ತಾ? ಅವನು ನೋಡ್ಬೇಡ್ರಮ್ಮ, ಸುಮ್ಮನೆ ರೀ ನೀವು. ಅವ್ನು ನೋಡ್ದಂಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಾನೆ. ನೆಹೆಮೀಯನು ಯಾರಿಗೆ ಹೇಳ್ತಾ ಇದ್ದಾನೆ ಇಲ್ಲಿ? ನೆಹೆಮೀಯ ಯಾರ ಹತ್ರ ಮಾತಾಡ್ತಿಲ್ರಿ. ಸ್ವಲ್ಪ ಜನ ಪ್ರಾರ್ಥನೆ ಮಾಡಂದ್ರೆ ಸಂದೇಶ ಹೇಳ್ತಾರೆ ಪ್ರಾರ್ಥನೆಯಲ್ಲಿ. ಏನು ಹೇಳ್ತಾರೆ? ಸಂದೇಶ ಪ್ರಾರ್ಥನೆಯಲ್ಲಿ ಹೇಳ್ಬೇಡ.
ಪ್ರಾರ್ಥನೆಯಲ್ಲಿ ನೀನು ದೇವರೊಟ್ಟಿಗೆ ಮಾತನಾಡು. ಪ್ರೇಯರ್ ಈಸ್ ಪ್ಯೂರ್ಲಿ ಟಾಕಿಂಗ್ ಟು ಗಾಡ್. ಸಿಂಪಲ್. ಪ್ರಾರ್ಥನೆಯಲ್ಲಿ ನೀನು ಬುದ್ಧಿ ಉಪಯೋಗಿಸ್ಬೇಡ. ನಾನು ಇಂಗ್ಲೀಷಲ್ಲೇ ಮಾಡಿದರೆ ದೇವ್ರು ಕೇಳಿ. ಇಂಗ್ಲೀಷು ಗ್ರೀಕು ಇಬ್ಬರು ಏನಿಲ್ಲ, ಪ್ರಾರ್ಥನೆ ಲ್ಯಾಂಗ್ವೇಜ್ ಐತ್ರಿ, ಅದರಲ್ಲಿ ಮಾಡಿದರೆ ಸಾಕು ದೇವ್ರು ಕೇಳ್ತಾನೆ. ಲ್ಯಾಂಗ್ವೇಜ್ ಆಫ್ ಪ್ರೇಯರ್, ಅದು ಯಾವುದೇ ಭಾಷೆ ಆಗಿರಲಿ. ಇಲ್ಲಿ ನೆಹಮ್ಯ ಏನು ಹೇಳ್ತದೆ, ದೇವ್ರೇ ನಿನ್ನ ಜನರು ಅಷ್ಟು ದೂರ ಹೋಗಿದ್ರು, ಅವ್ರನ್ನ ವಾಪಸ್ ಕರ್ಕೊಂಬರ್ತೇನೆ ಅಂತ ಹೇಳಿಯಲ್ಲಪ್ಪ ನೀನು. ನಿನ್ನ ವಾಗ್ದಾನವನ್ನು ಏನು ಮಾಡ್ಕ, ನೀನು ಜ್ಞಾಪಕ ಮಾಡಿಕೋ ಅಂದರೆ ದೇವ್ರು ಮರ್ತೋಗ್ಯಾನ ಹೇಳ್ರಿ. ನೋಡ್ರಿ, ಯೆಶಾಯನು ಬರೆದ ಪ್ರವಾದನೆ ಗ್ರಂಥ, ಯೆಶಾಯನು ಬರೆದ ಪ್ರವಾದನೆ ಗ್ರಂಥ ಬುಕ್ ಆಫ್ ಐಸಾಯಾ, ಯೆಶಾಯ, ಒಂದು ನಿಮಿಷ ಹೇಳ್ತೀನಿ. ಇಲ್ಲಿ ದೇವ್ರು ಹೇಳ್ತಾ ಇದ್ದಾನೆ, ನನಗೆ ನೀವೇನು ಮಾಡ್ರಿ, ಜ್ಞಾಪಕ ಪಡಿಸು, ರಿಮೆಂಬರ್ ಮೀ. ಯಾರಿಗಾನ ಸಿಕ್ಕರೆ ಓದ್ರಿ ಆ ಮಾತು. ಯೆಶಾಯ, ದೇವರೇ ಸಹಾಯ ಮಾಡಪ್ಪ, ನಮಗೂ ಜ್ಞಾಪಕ ಮಾಡಪ್ಪ. ಯೆಶಾಯದೆಲ್ಲ ಮಾತೈತೆ, ನನಗೆ ಜ್ಞಾಪಕ ಪಡಿಸು ಅಂತ ದೇವರು. 63:26 ಓದ್ರಿ. ವೆರಿ ಗುಡ್. 43:26 43:26 ಓದ್ರಿ. ನನಗೆ ಜ್ಞಾಪಕ ಪಡಿಸು, ನನಗೆ ಜ್ಞಾಪಕ ಪಡಿಸು. ಹಲ್ಲೆಲೂಯಾ. ದೇವ್ರು ಏನು ಹೇಳ್ತಾ ಇದ್ದಾನೆ, ನನಗೆ ಏನು ಮಾಡು, ನನಗೆ ಜ್ಞಾಪಕ ಪಡಿಸು. ಇನ್ನೊಂದರಲ್ಲಿ ಕೂಡ ಐತೆ ಮಾತು, ಇನ್ನೊಂದರಲ್ಲಿ ಐತೆ, ಓಕೆ ಇರಲಿ, ಅದು ಕೂಡ ಜ್ಞಾಪಕ ಪಡಿಸಿ ಅಂತ ಐತೆ. ಇಲ್ಲಿ ದೇವ್ರು ಏನು ಹೇಳ್ತಾ ಇದ್ದಾನೆ, ನನಗೇನು ಮಾಡು, ಜ್ಞಾಪಕ ಪಡಿಸು. ನಾವಿಬ್ಬರು ಏನು ಮಾಡೋಣ, ವಾದಿಸೋಣ, ಅಂದರೆ ಮಾತಾಡೋಣ, ಬಾ ಮಾತಾಡೋಣ. ನನಗೇನು ಮಾಡು, ಜ್ಞಾಪಕ. ಏನು ಜ್ಞಾಪಕ ಮಾಡು, ದೇವರ ವಾಗ್ದಾನವನ್ನು ಜ್ಞಾಪಕ ಮಾಡು. ಅಂದರೆ ಅರ್ಥ ಏನು ಗೊತ್ತಾ ರೀ, ದೇವರಿಗೆ ತನ್ನ ಮಾತನ್ನು ತನ್ನ ಜನರು ಜ್ಞಾಪಕ ಮಾಡೋದು ಇಂಪಾರ್ಟೆಂಟ್ ರೀ. ಸ್ವಲ್ಪ ಜನರಿಗೆ ಅವ್ರು ಕೊಟ್ಟಿರೋ ಮಾತನ್ನು ನಾವು ಜ್ಞಾಪಕ ಮಾಡಿಲ್ಲ ಅಂದರೆ ಮರ್ತೋಗ್ಬಿಡ್ತಾರೆ. ಸ್ವಲ್ಪ ಜನ ಹೇಳ್ತಾರೆ, ನೀನು ಜ್ಞಾಪಕ ಮಾಡಿದರೆ ನಾನು ಕೊಡ್ತಿದ್ದೆಪ್ಪ. ಹೌದಾ ಇಲ್ಲ? ಜ್ಞಾಪಕ ಭಾಳ ಇಂಪಾರ್ಟೆಂಟ್. ಇಲ್ಲಿ ನೆಹಮ್ಯ ಏನು ಮಾಡ್ತಾನೆ, ದೇವರೇ ನಮ್ಮ ಜನರು ಆಕಾಶಕ್ಕಿಂತ ಅಷ್ಟು ದೂರ ಹೋದ್ರು, ನೀನು ಅವ್ರು ಏನು ಮಾಡ್ತೇನೆ ಅಂತ ಹೇಳಿದಿ, ನಿನ್ನ ನಾಮ ಸ್ಥಾಪನೆಗೋಸ್ಕರ ಆರಿಸಿದ ಸ್ಥಳಕ್ಕೆ ನೀನು ಅವ್ರನ್ನ ಕರ್ಕೊಂಬರ್ತೀನಿ ಅಂತ ಹೇಳಿದೆಯಲ್ಲಪ್ಪ. ಆ ಮಾತನ್ನು ನೀನೇನು ಮಾಡ್ಕೊಳ್ಬೇಕು ಸ್ವಾಮಿ, ಜ್ಞಾಪಕ ಮಾಡಿಕೊಳ್ಬೇಕಪ್ಪ, ನೆನಪು ಮಾಡಿಕೊಳ್ಬೇಕು ಸ್ವಾಮಿ ಅಂತ ಹೇಳ್ತಾ ಇದ್ದೇನೆ ರೀ. ಹಲ್ಲೆಲೂಯಾ. ಪ್ರಾರ್ಥನೆಯಲ್ಲಿ ನಾವು ದೇವರ ವಾಗ್ದಾನಗಳನ್ನು ಹಿಡಿದು ಆತನಿಗೆ ಜ್ಞಾಪಕ ಮಾಡ್ತಾ ಏನು ಮಾಡಬೇಕಮ್ಮ, ಪ್ರಾರ್ಥನೆ ಮಾಡಬೇಕು. ಆಮೇಲೆ ನೆಹಮ್ಯ 11ನೇ ವಚನ ಓದಿಕೊಳ್ಳೋಣ. 1:11. ಸ್ವಾಮಿ ಕೃಪೆ ಮಾಡು, ನಿನ್ನ ಸೇವಕನಾದ ನನ್ನ ಪ್ರಾರ್ಥನೆಗೂ ನಿನ್ನ ನಾಮ ಸ್ಮರಣೆಯಲ್ಲಿ ಆನಂದಿಸುವ. ಪ್ರಿಯರೇ, ನಾವು ಯಾರ ನಾಮದಲ್ಲಿ ಆನಂದಿಸ್ಬೇಕಂದ್ರೆ ಕರ್ತನ ನಾಮದಲ್ಲಿ ಆನಂದಿಸ್ಬೇಕ್ರಿ. ವಿ ಹ್ಯಾವ್ ಟು ರಿಜಾಯ್ಸ್ ಇನ್ ದ ನೇಮ್ ಆಫ್ ದ ಲಾರ್ಡ್. ಅದಕ್ಕೆ ಫಿಲಿಪ್ಪಿ 4:4 ಹೇಳ್ತದೆ, ಕರ್ತನಲ್ಲಿ ಸಂತೋಷ, ರಿಜಾಯ್ಸ್ ಇನ್ ದ ಲಾರ್ಡ್ ಆ್ಯಂಡ್ ಅಗೇನ್ ಐ ಸೇ ರಿಜಾಯ್ಸ್. ನೀವು ಕರ್ತನಲ್ಲಿ ಆನಂದಿಸ್ರಿ. ಮತ್ತೆ ತಿರುಗಿ ಹೇಳ್ತೇನೆ, ನೀವು ಯಾರಲ್ಲಿ ಆನಂದಿಸ್ರಿ. ಆಮೇನ್. ಅದಾದ್ಮೇಲೆ ನೋಡ್ರಿ, ಬೈಬಲ್ ಹೇಳುತ್ತದೆ, ನಿನ್ನ ನಾಮಸ್ಮರಣೆಯಲ್ಲಿ ಆನಂದಿಸುವ ನಿನ್ನ ಭಕ್ತರ ಪ್ರಾರ್ಥನೆಗೆ ಕಿವಿಗೊಡು. ನಿನ್ನ ಸೇವಕನು ಇವತ್ತು ಆ ಮನುಷ್ಯನ ದಯೆಗೆ ಪಾತ್ರನಾಗಿ ಕೃತಾರ್ಥನಾಗುವಂತೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿದನು. ಪ್ರಾರ್ಥನೆಯಲ್ಲಿ ನಾವು ದೇವರ ದಯೆ, ಮನುಷ್ಯರ ದಯೆ ಎರಡು ಕೇಳ್ಕೊಳ್ಬೇಕ್ರಿ. ಇಲ್ಲಿ ನೆಹಮ್ಯ ಹೇಳ್ತಿದ್ದಾನೆ, ಆ ಮನುಷ್ಯ ಅಂದರೆ ಯಾರು ಗೊತ್ತಾ, ಅರಸನ ದಯೆಗೆ ನಾನು ಪಾತ್ರ ಆಗಬೇಕು. ಪ್ರೇರೆ, ದೇವರ ದಯೆ, ಮನುಷ್ಯರ ದಯೆ. ಬೈಬಲ್ ಹೇಳ್ತದೆ, ಸಮುವೇಲನು ದೇವರ ದಯೆಯಲ್ಲಿಯೂ
ಮನುಷ್ಯರ ದಯೆಯಲ್ಲಿ. ಯೇಸು ಸ್ವಾಮಿ ದೇವರ ದಯೆ, ಮನುಷ್ಯರ ದಯೆ. ದೇವರ ದಯೆ ಆತ್ಮಿಕ ಸ್ಪಿರಿಚುವಲ್ ರೆಲ್ಮ್, ಮನುಷ್ಯರ ದಯೆ ಈ ಸಿವಿಲ್ ವರ್ಲ್ಡ್ ನಾಗರಿಕತೆ ಎರಡರ ಮೇಲೆ ಪ್ರಭಾವ ಬೀರ್ತದೆ ರೀ. ದೇವರ ದಯೆ ಇರಬೇಕು, ಮನುಷ್ಯರ ದಯೆ. ನೇಹಮ್ಯ ಹೇಳ್ತಾನೆ, ದೇವರೇ ನೀನು ಹೆಂಗನ ಮಾಡಿ ಅರಸನ ಕಣ್ಣಿಗೆ ನಾನು ಏನಾಗಬೇಕು, ದಯೆಗೆ ಪಾತ್ರನಾಗಬೇಕು. ಪ್ರೇರೆ ಆ ಉತ್ತರ ನೇಹಮ್ಯನಿಗೆ ಸಿಕ್ತ್ರಿ. ನಾನು ಬರೋ ವಾರ ಇದನ್ನು ಮುಂದುವರಿಸಿ ಹೇಳ್ತೇನೆ. ನೆಹೆಮ್ಯನ ಜೀವಿತದ ಮೂಲಕ ನಾವು ಕಲ್ತ್ಕೊಳ್ಳೋದು ಅನೇಕ ವಿಷಯಗಳೈತ್ರಿ. ನೆಹೆಮ್ಯನನ್ನು ಅನೇಕ ಜನ ಭಯ ಬೀಳಿಸ್ತಾರೆ, ಹೊಟ್ಟೆ ಕಿಚ್ಚು ಪಡ್ತಾರೆ. ಆದರೆ ನೆಹೆಮ್ಯನು ಜನರನ್ನು ಧೈರ್ಯಗೊಳಿಸ್ತಾನೆ ರೀ. ಆತನ ಸಾಕ್ಷಿ ಹಂಚ್ಕೊಳ್ತಾನೆ. ಆತ ಹಂಚ್ಕೊಂಡು ಆ ಒಂದು ಗೋಡೆಯನ್ನು 52 ದಿನದಲ್ಲಿ ಪೂರ್ತಿಗೊಳಿಸ್ತಾನೆ ರೀ. ಹಲ್ಲೆಲೂಯಾ. ಯಾವುದರಿಂದ? 52 ದಿನದಲ್ಲಿ. ಪ್ರೇರಿ 1ನೇ ಅಧ್ಯಾಯ ಹೋಗಿ ಮತ್ತೆ ಓದ್ರಿ, 10 ವಚನ. ದೇವರು ನಿಮ್ಮೊಟ್ಟಿಗೆ ಅನೇಕ ಸಂಗತಿಗಳನ್ನು ಮಾತಾಡಲಿ. ನಾವು ಬರೋ ವಾರ ಮತ್ತೆ 2ನೇ ಅಧ್ಯಾಯ ಮುಂದುವರೆದ ಭಾಗವನ್ನು ಓದಿಕೊಳ್ಳೋಣ. ನಮ್ಮ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರೇ, ಅನೇಕ ವಿಷಯಗಳನ್ನು ನಾವು ನೆಹೆಮ್ಯನ ಜೀವಿತದ ಮೂಲಕ ಈ 1ನೇ ಅಧ್ಯಾಯದಲ್ಲಿ ನಾವು ಕಲಿಯಲು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಅಪ್ಪ, ನಾವು ಉಪವಾಸವಾಗಿದ್ದು ಶೋಕಿಸುತ್ತಾ ಜನರ ನೋವನ್ನು ನಮ್ಮ ನೋವಾಗಿ ತೆಗೆದುಕೊಳ್ಳಿಕ್ಕೆ ಸಹಾಯ ಮಾಡಪ್ಪ. ಅವರ ಕಣ್ಣೀರು ನಮ್ಮ ಕಣ್ಣೀರು ಆಗಲಿ ಕರ್ತನೆ, ಅವರ ವೇದನೆ ನಮ್ಮ ವೇದನೆ ಆಗಲಿ ಕರ್ತನೆ ಸ್ವಾಮಿ. ಆ ರೀತಿಯಲ್ಲಿ ಸಹಾಯ ಮಾಡು. ನಾವು ನಮ್ಮ ಸ್ವಾರ್ಥಕ್ಕಾಗಿ ಜೀವಿಸದಂತೆ ನಿನ್ನ ನಾಮ ಮಹಿಮೆಗೋಸ್ಕರ ಜೀವಿಸುವ ಕೃಪೆ ಕೊಡು. ಆ ಒಂದು ನೆಹೆಮ್ಯನಲ್ಲಿದ್ದಂಥ ಪ್ರಾರ್ಥನೆ ಜೀವಿತ ಕೊಡಪ್ಪ. ವಾಗ್ದಾನಗಳನ್ನು ಹಿಡಿದುಕೊಂಡು, ವಾಕ್ಯಗಳನ್ನು ಹಿಡಿದುಕೊಂಡು ಕರ್ತನೆ, ನಾವು ಪ್ರಾರ್ಥನೆಯಲ್ಲಿ ನಿರಂತರವೂ ಪ್ರಾರ್ಥಿಸಲಿಕ್ಕೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆಗಳೊಂದು ಸ್ಥಿರತೆ ಕೊಡಪ್ಪ. ನಮ್ಮ ಪ್ರಾರ್ಥನೆಗಳು ಸ್ಥಿತಿಗಳ ಮೇಲೆ ಇಲ್ಲದಂತೆ ನಮ್ಮ ಪ್ರಾರ್ಥನೆಗಳು ಕರ್ತನೆ ನಿರಂತರವಾಗಿ ನಿನ್ನ ಹತ್ತಿರ ಇರಲಿಕ್ಕೆ ನೀನು ಕೃಪೆ ಮಾಡು. ಮಹಿಮೆ ಘನತೆ ನಾವು ನಿನಗೆ ಕೊಡುತ್ತಾ ಯೇಸು ಕ್ರಿಸ್ತನ ಉನ್ನತ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ಪರಲೋಕದ ತಂದೆಯೇ, ಆಮೇನ್. ಎಲ್ಲರೂ ಸೇರೋಣ, ಆಮೇನ್. ಜೋರಾಗಿ